ಪ್ರದೀಪ. ಸ್ಟ್ರೈಕ್ ಹ್ಯಾಂಡ್ ಮೇಲ್ಭಾಗದಲ್ಲಿ ಬುಲೆಟ್ ಪರವಾಗಿ ಆದರ್ಶ್ ಗೌಡ ಆರಂಭಿಕ ಹಂತದ ದಾಂಡಿಗನಾಗಿ ಅಂಗಣಕ್ಕೆ ಇಳಿತಾ ಇದ್ದಾನೆ. ಆದರ್ಶ್ ಕೆಲಸದ ಮೊದಲ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟದ ಪೂರೈಕೆ, ಒಂದು ವಿಕೆಟ್, ಒಂದು ಫ್ರಂಟ್ ಲೈನ್ ಅಲ್ಲಿ ಆಡುವಂತ ಒಂದು ಪ್ರಯತ್ನವನ್ನ ಕಂಡುಕೊಂಡ್ರು. ತಂಡದ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಹಿಂದಿನ ಪಂದ್ಯಾಟದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟದ ಪ್ರದರ್ಶನವನ್ನು ಮಾಡುವ ಮುಖಾಂತರವಾಗಿ ಆದರ್ಶ ಗೌಡ ಸೈಕಲ್ ಅನ್ನ ಏರಿದ್ರು. ಈ ಪಂದ್ಯಾಟದಲ್ಲಿ ಅದ್ಯಾವ ರೀತಿಯ ಆಟವನ್ನು ನೋಡಬೇಕಾಗಿದೆ. ಇವಾಗ ಶ್ರೇಕ್ಷಿ ಸ್ಟ್ರೈಕ್ ರನ್ ಅಲ್ಲಿ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ, ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸೀಮಾ ರೇಖೆಯ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಮೊದಲ ಸೆಕ್ಷನ್ ಮೊದಲ ಓವರ್ನಲ್ಲಿ ಎರಡನೇ ಚೆಂಡಿನಲ್ಲಿ ಶಶಿ ರಿವರ್ಸ್ ಮುಖಾಂತರವಾಗಿ ಬೌಂಡರಿ ದಾಖಲಿಸಿದ್ರು. ತಡೆ ಬಂದ 5 ಓಟಗಳು. ಬುಲೆಟ್ ಇವಾಗ ಒಂದಷ್ಟು ಸೌಂಡ್ ಆರಂಭವನ್ನ ಮಾಡ್ತಾ ಇದೆ. ಹಲೋ, ನಮ್ಮ ಪಂದ್ಯಾಕೂಟದ ಪ್ರಮುಖ ವೇದಿಕೆ ಮೇಲೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು ಶಶಿ. ಹಲೋ, ನಮ್ಮ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಕ್ರೀಡಾಕೂಟದ ತೃತೀಯ ಸ್ಥಾನ 1 ಲಕ್ಷ ರು ನಗದನ್ನು ಕೊಡಮಾಡ್ತಿರುವಂತಹ ಹೃದಯ ಶ್ರೀಮಂತರು ಶ್ರೀಯುತ ರಘುನಾಥ್ ಅಣ್ಣ ಅವರು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಕ್ರೀಡಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಶ್ರೀಯುತ ರಘುನಾಥ್ ಸರ್ ಅವರೇ, ತಮಗಿದು ಆದರಣೀಯ ಸ್ವಾಗತ LPL ನ ಪರವಾಗಿ. ತನ್ಮದೆ ಆದರ್ಶ್ ಗೌಡನ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಬೌಂಡ್ರಿ. ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಬೌಂಡರಿ ಒಂದು ಆದರ್ಶ್ ಗೌಡ ದಾಖಲಿಸ್ತಾ ಇದ್ದಾನೆ. ಮತ್ತೆ 4 ಓಟದ ಸೇರ್ಪಡೆ. ಅಣ್ಣಲ್ಲಿ ಪಾರ್ಕಿಂಗ್ ಮೈನ್ ಗೇಟ್ ಅಲ್ಲಿ ಇನೋವಾ ಕ್ರಿಸ್ಟಾ ಕಾರ್ ಅಡ್ಡದಿಡ್ಡಿಯಾಗಿ ವೈಟ್ ಕಲರ್ ನಿಲ್ಲಿಸಿದ್ದಾರೆ. ಗಾಡಿ ನಂಬರ್ 4011 ಅದನ್ನು ಇಮಿಡಿಯೇಟ್ ಆಗಿ ತೆರವುಗೊಳಿಸಿ ಅಂತ ತಿಳಿಸ್ತಾ ಇದೀವಿ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಓಟದ ಪೂರೈಕೆ ಆದರ್ಶ ಗೌಡ. ಕೆಲವೊಂದು ವರ್ಷಗಳ ಹಿಂದೆ ಬಹುಶಃ ಫ್ರೆಂಡ್ಸ್ ಅಲ್ಲಿ ಆಡಿದ್ರು. ಅದಾದ ಬಳಿಕ ಅಭಿಜ್ಞ ಸೃಷ್ಟಿ ಬೆಂಗಳೂರು ಅದರ ಪರವಾಗಿ ಕೂಡ ಆಟವನ್ನು ಆಡಿದ್ರು. ಒಂದು ಹಂತದಲ್ಲಿ ಇವತ್ತಿಲ್ಲಿ LPL ಅನ್ನು ಆಡ್ತಾ ಇದ್ದಾರೆ. ಶಶಿಗೆ ವಿಕೆಟ್ ಫ್ರಂಟ್ ಹೊಡೆತ, ಒಂದೊಡ್ಡ ಪೂರೈಕೆ ಕಟ್ಕೊಂಡ್ರು. ಹಲೋ, ಶ್ರೀಯುತ ಲಕ್ಷ್ಮೀಪುರ ಜಗಣ್ಣ ಅವರು ನಮ್ಮ ಪ್ರಮುಖ ವೇದಿಕೆ ಹತ್ರ ಬರ್ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ. ಶ್ರೀಯುತ ಲಕ್ಷ್ಮೀಪುರ ಜಗಣ್ಣ ಅವರು ನಮ್ಮ ಪ್ರಮುಖ ವೇದಿಕೆ ಹತ್ರ ತಾವುಗಳು ಧಾವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ತಂಡದ ಮೊತ್ತ 12 ಓಟಗಳು. ಆರಂಭಿಕ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಹಗಲು ರಾತ್ರಿಯ ಪಂದ್ಯ ಎರಡನೇ ದಿನದತ್ತ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಚೇತನ್ GK ಪ್ರೆಸೆನ್ಸ್ ಈ ಪಂದ್ಯದಲ್ಲಿ ಸಂಘಟಿಸ್ತಾ ಇದ್ದಾರೆ ಕೂಡ. ಈ ಭಾಗದ ಒಂದು ಸ್ಥಳೀಯ ಪ್ರೇಕ್ಷಕರಿಗೆ 3 ದಿನಗಳ ಕಾಲ ಕ್ರಿಕೆಟ್ ಫೆಸ್ಟಿವಲ್ ಒಂದಷ್ಟು ಕಣ್ಣಿಗೆ ರಸದ ಔತಣವನ್ನು ಉಣಿಸ್ತಾ ಇದೆ ಹಗಲು ರಾತ್ರಿಗಾಗಿ. JB ಕ್ರಿಕೆಟರ್ಸ್ ಮತ್ತು JJ ಕ್ರಿಕೆಟರ್ಸ್ ನ ಆಟಗಾರರು ಡೂಪ್ ಟೆಸ್ಟ್ ಗೆ ಹೋಗಿ ಅನ್ನೋದಾಗಿ ತಿಳಿಸ್ತಾ ಇದೀವಿ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡಗಳು. ಸರ್ ಲೈಟಿಂಗ್ ಇಲ್ಲ, ಇಲ್ಲೇ ಕೊಡ್ಸೋಣ ಸರ್. ಎಸೆತಗಾರಿಕೆಯಲ್ಲಿ ಅಶೋಕ್. ಈತನ್ ಮಧ್ಯೆ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಶಶಿಯ ಹೊಡೆತ ಬಹಳಷ್ಟು ಉತ್ತಮ ರೀತಿಯಾಗಿತ್ತು. ಒಂದೋಟಕ್ಕೆ ಮಾತ್ರ ಶಶಿಯ ದಾಂಡು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಡೆದ ಮತ್ತೆ ಇವಾಗ 13 ಓಟಗಳು. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬುಲೆಟ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನೊಂದು ಬಲಾಢ್ಯ ತಂಡ ಶ್ರೀ ಕ್ರಿಕೆಟರ್ಸ್ ಅನ್ನು ಎದುರಿಸ್ತಾ ಇದೆ. ತಂಡದ ಭರವಸೆ ನಮಗೆ ಆಟಗಾರ ಆದರ್ಶ ಗೌಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮಧ್ಯೆ ಆದರ್ಶ್ ರಿವರ್ಸ್ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಬೌಂಡ್ರಿ. 4 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಕೂಡ.
ತಂಡದ ಮೊತ್ತ 17 ಓಟಗಳು. ಕೆಲಸದ ಚೆಂಡು ಮತ್ತೆ ಆದರ್ಶ ರಿವರ್ಸ್ ಮಾಡುವ ಒಂದು ಹಂತವನ್ನು ಕಂಡುಕೊಂಡ್ರು. ಗೂಟದ ಹಿಂಬದಿಯಲ್ಲಿ ತೀರಾ ಕ್ಲೋಸ್ ಆಗಿ ಗೂಟ್ ರಕ್ಷಣೆಯನ್ನು ಮಾಡ್ತಕ್ಕಂಥ ಗೂಟ್ ರಕ್ಷಕ ಒಂದಷ್ಟು ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬೈಸೋಟಗಳ ಸೇರ್ಪಡೆ ಈ ಹಂತದಲ್ಲಿ ತಂಡದ ಮೊತ್ತ ಇವಾಗ 18 ಓಟಗಳು. 3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹಗಲು ರಾತ್ರಿಯ ಚೆಂಡು ದಾಳಿಯ ಸಮರ ಇಲ್ಲಿ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. LPL ಟೀಮ್ 10 ಪಂದ್ಯಕೂಟ ಮುಂದುವರಿಕೆಯನ್ನು ಕಾಡ್ತಾ ಇದೆ ಕೂಡ. ಹಲೋ, ಈ ಒಂದು ಪಂದ್ಯಾಕೂಟದ ವೀಕ್ಷಣೆಗಾಗಿ ಕ್ರೀಡಾಕೂಟದ 4ನೇ ಸ್ಥಾನೀಯ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಹೃದಯ ಶ್ರೀಮಂತರು ಕನ್ನಸಂದ್ರ ಯತೀಶ್ ಸರ್ ಅವರು ನಮ್ಮ ಪ್ರಮುಖ ವೇದಿಕೆ ಹತ್ರ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ವಿ. ಶ್ರೀಯುತ ಕನ್ನಸಂದ್ರ ಯತೀಶ್ ಅವರು ಕ್ರೀಡಾಕೂಟದ 4ನೇ ಸ್ಥಾನೀಯ ಬಹುಮಾನವನ್ನು ಕೊಡ್ತಾ ಇರುವಂತಹ 50,000 ನಗದನ್ನು ಕೊಡ್ತಾ ಇರುವಂತಹ ಕನ್ನಸಂದ್ರ ಯತೀಶ್ ಸರ್ ಅವರು ನಮ್ಮ ಪ್ರಮುಖ ವೇದಿಕೆ ಹತ್ರ ಧಾವಿಸಬೇಕು. ಹಾಗೆ ಮುಕ್ತಾಯ ಕಂಡ ಪಂದ್ಯಾಟ SU11 ವರ್ಸಸ್ ಲಕ್ಷ್ಮೀಪುರ ಕ್ರಿಕೆಟರ್ಸ್ ನಡುವಣ ಸಾಗದಂತ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಕಾಶಿ ಬರ್ಮಾಡ್ಕೊಳ್ಬೇಕು ನಮ್ಮ ಪ್ರಮುಖ ವೇದಿಕೆ ಮೇಲೆ. SU11 ನ ಎಲ್ಲ ಸರ್ವ ಸದಸ್ಯರು ನಮ್ಮ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಕಾಶಿ. 19 ಎಸೆಗಳ ಮುಂದೆ 39 ಓಟಗಳು ಗಳಿಸಿಕೊಂಡಿರುತ್ತಾ ಕಾಶಿ ಬರ್ಮಾಡ್ಕೊಳ್ಬೇಕು. ಮಧ್ಯೆ ಆದರ್ಶ ಗೌಡ ಮತ್ತೆ ರಿವರ್ಸ್ ಆಡುವಂತ ಪ್ರಯತ್ನ ಗುಡ್ಡ ಹಿಮ್ಮದಲ್ಲಿ ಔಟರ್ ಎಡ್ಜ್ ಆಗ್ತಕ್ಕಂಥ ಚೆಂಡು ಇವಾಗ ಮತ್ತೆ 2ನೇ ಪೂರೈಕೆಯನ್ನು ಬುಲೆಟ್ ದಾಖಲಿಸ್ತಾ ಇದೆ. ತಂಡದ ಮತ್ತೆ ಇವಾಗ 21 ಓಟಗಳು. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಕೂಡ 10 ಓವರ್ಗಳ ಪಂದ್ಯಗಳ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚೇತನ್ JK ಅವರ ಸಾರಥ್ಯದ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ ಕೂಡ. ನಿನ್ನೆಯಿಂದ ಬರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಮುಖ್ಯ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುವಂತ ಕಾರ್ಯಕ್ರಮ ಕೂಡ ಈ ಒಂದು ಟೂರ್ನಮೆಂಟಿನ ನಡುವೆ ಮಾಡ್ತಕ್ಕಂಥ ಈ ಸಂಸ್ಥೆ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಮಾಡ್ತಾ ಇದೆ. ಹಲೋ, ಮುಕ್ತಾಯ ಕಂಡ ಪಂದ್ಯಾಟ SU11 ತಂಡದ ತೀರಾ ಹೈ ಶಾಟ್ ಬರೇ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಆದರ್ಶ ಗೌಡ ದಾಖಲಿಸ್ತಾ ಇದ್ದಾನೆ. ಮತ್ತೆ 4 ಆಟದ ಸೇರ್ಪಡೆ. ಸಮಯದಿಂದ ಸಮಯಕ್ಕೆ ಬುಲೆಟ್ ಆದರ್ಶ ಗೌಡ ಒಂದಷ್ಟು ಓಟಗಳನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಮುಕ್ತಾಯ ಕಂಡ ಪಂದ್ಯಾಟ SU11 ವರ್ಸಸ್ ಲಕ್ಷ್ಮೀಪುರ ಕ್ರಿಕೆಟರ್ಸ್ ನಡುವಣ ಸಾಗದಂತ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಿಕ್ಕೆ ಕಾಶಿ ಬರ್ಮಾಡ್ಕೊಳ್ಬೇಕು. SU11 ನ ಕಾಶಿ ತಮಗಾಗಿ ಪ್ರಮುಖ ವೇದಿಕೆಯಲ್ಲಿ ಅನೇಕ ಗಣ್ಯರು ವೈಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕಾಶಿ ಅವರು ಬನ್ನಿ. ತಂಡದ ಮತ್ತೆ 25 ಓಟಗಳು. 2 ಓವರ್ ಪವರ್ ಪ್ಲೇ ಹಂತದ ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫೋರ್ಟೆಡ್ ಸರ್ಕಲ್ ಒಳಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರರಕ್ಷಕರನ್ನ ಒಂದಷ್ಟು ಇವಾಗ ಹಿಂಭಾಗಕ್ಕೆ ದಬ್ಬುವಂತ ಪ್ರಯತ್ನಗಳು ಕೂಡ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಂಜೇಶ್ 3ನೇ ಓವರಿನ ಎಸೆತಗಾರಿಕೆಗಾಗಿ ಈತನ್ಮಧ್ಯೆ ಓಟಗಳಿಗೆ ಅವಕಾಶಗಳು. ಮಂಜೇಶ್ ಮೊದಲ ಚೆಂಡಿನಲ್ಲಿ ಮಾಡಿಕೊಡ್ತಾ ಇಲ್ಲ. ದಾಂಡನ್ನ ಬಿಟ್ಟು ಲೆಗ್ ಅನ್ನ ಸವರ್ತಾ ಇದೆ ಚೆಂಡು. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಅದೆಷ್ಟು ಓಟವನ್ನು ಬುಲೆಟ್ ದಾಖಲಿಸ್ತಾರೆ ಅನ್ನೋದಾಗಿ ನೋಡಬೇಕಾಗಿದೆ. ಅತ್ಯುತ್ತಮವಾದಂತ ಒಂದು ತಂಡ. ಈ ತನ್ಮಧ್ಯೆ ಬಳಸುತ್ತ ಬರ್ತೆ ಹೊಡೆತ ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ನಗೆತವನ್ನು ಕಾಡ್ತಕ್ಕಂಥ ಚೆಂಡಿಗೆ ಒಂದಷ್ಟು ಡ್ರೈ ಶಾಟ್ ದಾಖಲಿಸುವಂತ ಪ್ರಯತ್ನ ಕಂಡ್ರು. ಅಡ್ಡ ಹೊಡೆತ ದಾಖಲಿಸುವಂತ ಒಂದು ಹಂತವನ್ನು ಕಂಡುಕೊಳ್ತಕ್ಕಂಥ ಶಶಿ ಒಂದೋಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾನೆ ಕೂಡ. ಮತ್ತೆ 26 ಓಟಗಳು. ಪ್ರೇಕ್ಷಕರ ಜವಾಬಣೆಯನ್ನು ಕಂಡುಕೊಳ್ತಕ್ಕಂಥ ಶ್ರೀ ಅಭಯ ವಿದ್ಯಾವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲಿನ ಕ್ರೀಡಾಂಗಣ ಒಂದಷ್ಟು ಕೃತಕ ಬೆಳಕಿನಲ್ಲಿ ಆವರಣವನ್ನು ಕೊಳ್ತಾ ಇದೆ ಕೂಡ. ಈ ಹಂತದಲ್ಲಿ ಕ್ಷೇತ್ರರಕ್ಷಣೆ ವೈಫಲ್ಯ ಬಾರಿ ಒಂದರ ಬದಲಾಗಿ
ಎಸ್ ಸರ್, ಸೈಕಲ್ ಇದೆಯಾ? 2 ಓಟವನ್ನು ಪೂರೈಸಿದ್ರು, 1 ರನ್ ಶಾರ್ಟ್ ಅನ್ನೋದಾಗಿ ತಿಳಿಸ್ತಾ ಇದ್ದಾರೆ ಕೂಡ. ಕೇವಲ 1 ಓಟದ ಸೇರ್ಪಡೆ. ಹಲೋ, ಬುಲೆಟಿನ ಮೊತ್ತ 27. ಹಲೋ, ನಮ್ಮ ಪ್ರಮುಖ ವೇದಿಕೆ ಮೇಲೆ ಅಂಪೈರ್ಸ್, ಗ್ರೌಂಡ್ ಅಂಪೈರ್ಸ್ ಗಳು ಇವಾಗ ತೃತೀಯ ನೇತ್ರನತ್ತ ಮೊರೆ ಹೋಗ್ತಾ ಇದ್ದಾರೆ. ಹಲೋ, ಮುಕ್ತಾಯ ಕಂಡ ಪಂದ್ಯಾಟ SU11 ವರ್ಸಸ್ ಲಕ್ಷ್ಮೀಪುರ ಕ್ರಿಕೆಟ್ ತಂಡ ಸಾಗಿದಂತ ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಭಾಜನರಾಗಿರುವಂತಹ ಕಾಶಿ ಈ ಕ್ರೀಡಾಕೂಟದಲ್ಲಿ 3ನೇ ಬಾರಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ತಂಡದ ಮಾಲೀಕರಾಗಿರುವಂತಹ ಶ್ರೀ ವನ್ನ ಸಿದ್ದಯ್ಯ ಅವರು ಬರ್ಮಾಡ್ಕೊಂಡಿದ್ದಾರೆ. ತಮಗಿದು ಸ್ವಾಗತ. ನಮ್ಮ ಪ್ರಮುಖ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಕೂಡ ಜಾಯಿನ್ ಆಗಬೇಕು. ಈ ಒಂದು ಸೈಕಲ್ ಅನ್ನ ಕೊಡಮಾಡ್ಕೊಡ್ಬೇಕು. SU11 ಮಾಲೀಕರಾದಂತಹ ಶ್ರೀಯುತ ವನ್ನ ಸಿದ್ದಯ್ಯ ಅವರಿಗೆ ಸೈಕಲ್ ಅನ್ನ ಕೊಡಮಾಡ್ಕೊಡ್ಬೇಕು. ತಿಮ್ಮಣ್ಣ ಅವರು ಕೊಡಮಾಡ್ತಾ ಇರುವಂತಹ ಪಂದ್ಯ ಶ್ರೇಷ್ಠ, ಪ್ರತಿ ಪಂದ್ಯಕ್ಕೂ ಕೂಡ ಸೈಕಲ್ ಅನ್ನ ಕೊಡಮಾಡ್ತಾ ಇದ್ರೆ. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಕಾಶಿ ಫ್ರಮ್ SU11 ವೈಯಕ್ತಿಕ 39 ಓಟಗಳನ್ನು ಗಳಿಸಿಕೊಂಡಿದ್ದಾರೆ. ಜೊತೆಗೆ 1 ವಿಕೆಟ್ ಕೂಡ ಪಡ್ಕೊಂಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ತಂಡದ ಮಾಲೀಕರಾದಂತಹ ವನ್ನ ಸಿದ್ದಯ್ಯ ಅವರಿಗೆ ಸೈಕಲ್ ಅನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ತಂಡದ ಮೊತ್ತ 27ಕ್ಕೆ ಏರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ಹೊಡೆತ, ಚೆಂಡು ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟಗಳ ಸೇರ್ಪಡೆ. ಹಲೋ, ಧನ್ಯವಾದಗಳು ಸರ್. ನಮ್ಮೊಟ್ಟಿಗೆ ಆದರ್ಶ್ ಗೌಡಿಯಲ್ಲಿ ಮತ್ತದೆ 4 ಓಟಗಳ ಸೇರ್ಪಡೆ ಕೂಡ ಕಂಡುಕೊಳ್ತಾ ಇದೆ. ಶರತ್, 1 ನಿಮಿಷ ಶರತ್ ಅವರೇ, 1 ನಿಮಿಷ. ವೇದಿಕೆ ಮೇಲೆ ಗಣ್ಯರು ಮಾತಾಡ್ತಾರೆ. ಶ್ರೀಯುತ ಲೋಕೇಶ್ ಸರ್, 1-2 ಮಾತುಗಳು. ತಮ್ಮ ಲೋಕೇಶ್ ಸರ್, ನಮ್ಮ LPL ವೀಕ್ಷಣೆಗಾಗಿ ಆಗಮಿಸಿದ್ರ. ನಮ್ಮ ಚೇತನ್ ಅವರು ಆಯೋಜನೆ ಮಾಡಿರುವಂತಹ ಲಕ್ಷ್ಮೀಪುರ ಪಂಚಾಯತ್ ಲೀಗ್ ಹೇಗೆ ಸಾಗ್ತಾ ಇದೆ, ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿಯ ನುಡಿಗಳು. ನಮ್ಮ ಗ್ರಾಮದ ಹುಡುಗನಾದ ಚೇತನ್ ಕುಮಾರ್ ಅವರು ಅದ್ದೂರಿಯಾಗಿ ಈ ಕ್ರಿಕೆಟ್ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟವನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ಲಿ ಎಂದು ಭಗವಂತ ಅವನಿಗೆ ಎಲ್ಲ ಶಕ್ತಿ ಕೊಡಲಿ ಎಂದು ನಾವು ಕೇಳ್ಕೊಂತೀವಿ. ನಮ್ಮೊಟ್ಟಿಗೆ ನುಡಿಗಳನ್ನ ಆಡಿದಂಥ ಲೋಕೇಶ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಶ್ರೀಯುತ ಮಹೇಶ್ ಸರ್, ಹಾಗೆ ಜಗದೀಶ್ ಸರ್, ಯಾರು ಕೂಡ ಮಾತಾಡೋಲ್ಲ ಅಂತಾರೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ತಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. O2 ಕಾಮೆಂಟ್ರಿ ಬಾಕ್ಸ್. 3 ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 32 ಓಟಗಳು. ಬುಲೆಟ್ ದಾಖಲಿಸ್ತಾ ಇರುವಂತ ಮೊತ್ತ. ಆದರ್ಶ ಗೌಡ ಮತ್ತು ಶಶಿ ಅತ್ಯುತ್ತಮವಾಗಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಅನ್ನು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಹಗಲಿನ ವಾತಾವರಣದಲ್ಲಿ ನಿಧಾನಗತಿ ಆಟದ ಪ್ರದರ್ಶನವನ್ನು ಮಾಡ್ತಕ್ಕಂಥ ತಂಡಗಳೆಲ್ಲ ಸಂಜೆಯ ಬಳಿಕ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ. ಇದರ ಹಿಂದಿನ ಪಂದ್ಯಾಟದಲ್ಲಿ SU11 ನಂಬಲು ಅಸಾಧ್ಯದ ರೀತಿಯಲ್ಲಿ 4ನೇ ಜಯವನ್ನು ದಾಖಲಿಸಿದ್ರು ಲಕ್ಷ್ಮೀಪುರದ ವಿರುದ್ಧವಾಗಿ. ಇವಾಗ ಅಂಗಡಿ ಒಳಭಾಗದಲ್ಲಿ ಶ್ರೀ ಕ್ರಿಕೆಟರ್ಸ್ ಬುಲೆಟ್ ವಾರಿಯರ್ಸ್ ಅನ್ನು ಎದುರಿಸ್ತಾ ಇದೆ. ಇನ್ನೆರಡು ಬಲಾಢ್ಯ ತಂಡಗಳು ಈ ಪಂದ್ಯಾಟದಲ್ಲಿ ಮುಖಾಮುಖಿಯನ್ನು ಕಾಣ್ತಾ ಇದೆ. 10 ಓವರ್ಗಳ ಪಂದ್ಯಾಟದಲ್ಲಿ ಇವಾಗ 3 ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಕೂಡ 7 ಓವರ್ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ವೆಂಕಟೇಶ್ ವೆಂಕಿ ಶ್ರೀ ಕ್ರಿಕೆಟರ್ಸ್ ಪರವಾಗಿ 4th ಓವರ್ ಇನ್ ಪ್ರೋಗ್ರೆಸ್. ಆರಂಭಿಕ ಚೆಂಡು ಮುಂದುವರಿಕೆಯನ್ನು ಕಡ್ಕೊಳ್ಬೇಕಾಗಿದೆ ಕೂಡ. ಇತನ್ಮಧ್ಯೆ ತೀರಾ ಹೈ ಶಾಟ್ ಡೀಪ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಆದರ್ಶ ಗೌಡ ಇವಾಗ ಅಂಗಡಿ ಒಳಭಾಗದಲ್ಲಿ ಆರ್ಭಟಿಸ್ತಾ ಇದ್ದಾನೆ ಕೂಡ. ಆದರ್ಶದ ಆರ್ಭಟ ಹೆಚ್ಚಾಗ್ತಾ ಇದೆ ಬುಲೆಟಿನ ಪರವಾಗಿ.
ಸತತ ಬೌಂಡರಿಗಳ ದಾಖಲಿಸ್ತಕ್ಕಂಥ ಆದರ್ಶ ಗೌಡ ಇವಾಗ 4 ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 36 ಓಟಗಳು. ಮತ್ತೆ ಬೀಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್. ಮಂಜೇಶ್ ಈ ಚೆಂಡಿನಲ್ಲಿ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಆ ವೆಂಕಟೇಶ್ ಮತ್ತೆ 3ನೇ ಬಾರಿ ಆದರ್ಶ್ ಗೌಡ ಸ್ಟೆಪ್ ಔಟ್ ಮಾಡಿ ಆಡಬಲ್ಲಂತ ಪ್ರಯತ್ನ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟದ ಪೂರೈಕೆ ಕಂಡುಕೊಂಡ್ರು. ತಡೆದ ಮತ್ತೆ ಇವಾಗ 37 ವಿದೌಟ್ ಲಾಸ್. 37ಕ್ಕೆ ಲಾಸ್. ಬುಲೆಟ್ ಶ್ರೀ ಕ್ರಿಕೆಟರ್ಸ್ ಅನ್ನು ಹೆದರಿಸ್ತಾ ಇದೆ ಕೂಡ. ಹಗಲು ರಾತ್ರಿಗಾಗಿ ಪ್ರೇಕ್ಷಕರಿಗಾಗಿ ಒಂದಷ್ಟು ಇವಾಗ ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ 2023ಕ್ಕಾಗಿ. ಮತ್ತೆ ವೆಂಕಿ ಎಸೆದ ಚೆಂಡು ಒಂದಷ್ಟು ಲೆಗ್ ಲೈನ್ಸ್ ಹೊಡೆತಗಳು ಬರ್ತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವಿಕೆಟ್ ಫ್ರಂಟ್ ಲೈನ್ ಅಲ್ಲಿ ಒಂದೋಟದ ಪೂರೈಕೆ ಇವಾಗ ಶಶಿ ಮಾಡ್ಕೊಳ್ತಾ ಇದ್ದಾನೆ. ತಂಡ ಮೊತ್ತ 38 ಓಟಗಳು. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಆದರ್ಶ ಗೌಡ. ಸ್ಟೆಪ್ ಔಟ್ ಆದ್ರು. ವಿಕೆಟ್ ಫ್ರಂಟ್ ಲೈನ್ ಅಲ್ಲಿ ಒಂದಷ್ಟು ಹೊಡೆಯುವ ಪ್ರಯತ್ನವನ್ನು ಕಂಡುಕೊಳ್ತಕ್ಕಂಥ ಆದರ್ಶ್ ಗೌಡ ಈ ಚೆಂಡಿನಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಈ ತನ್ಮಧ್ಯೆ ಮತ್ತೆ ಓಟಗಳಿಗೆ ವೆಂಕಟೇಶ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಂಡ್ ಆಫ್ 4 ಓವರ್. ಸ್ಕೋರ್ 38 ವಿದೌಟ್ ಲಾಸ್. 38ಕ್ಕೆ ಲಾಸ್. ಬುಲೆಟ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಶ್ರೀಯನ್ನು ಎದುರಿಸ್ತಾ ಇದೆ ಕೂಡ ಡಿಜೆ. ಸ್ಕೋರ್ 38. ಹಲೋ ಚೆಕ್ ಚೆಕ್. ಧನ್ಯವಾದ ಡಿಜೆ. ಇಲ್ಲಿ ನಮ್ಮ ಲಕ್ಷ್ಮೀಪುರ ಜಗದೀಶ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಪ್ರೇಕ್ಷಕರ ಗ್ಯಾಲರಿ ಇದ್ರಿ. ನಮ್ಮ ಲಕ್ಷ್ಮೀಪುರದ ಎಲ್ಲ ಪುಟ್ಪುಟಾಣಿ ಮಕ್ಕಳು, ನಮ್ಮ ಹೆಣ್ಮಕ್ಳು ಬಂದಿರ ಎಲ್ರಿಗೂ ಕೂಡ ಸ್ವಾಗತ. ಹೇಗೆ ನಡೀತಾ ಇದೆ? ಯಾರಾದ್ರೂ ಮಾತಾಡ್ತೀರಾ? ಅಮ್ಮ ನೀವೆಲ್ಲ ಬರ್ತೀರಾ? ಮಾತಾಡ್ತೀರಾ? ಯಾರಾದ್ರೂ ಮಾತಾಡ್ತೀರಾ? ನಿಮ್ಮೂರಲ್ಲಿ ಕ್ರೀಡಾಕೂಟ ಸಾಗ್ತಾ ಇದೆ. ಸೊ ಎಲ್ರಿಗೂ ಹಾಯ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲೂ ಕೂಡ ಇದ್ದಾರೆ ಪುಟ್ಟ ಮಕ್ಕಳಿದ್ದಾರೆ, ನಮಸ್ಕಾರ. ಹಾಗೆ ತಾಯಂದ್ರಿದ್ದೀರಾ, ನಮಸ್ಕಾರ. ಅಮ್ಮ ಹೇಗಿದೆ ನಿಮ್ಮೂರಿನ ಕ್ರೀಡಾ ಜಾತ್ರೆ? ಬನ್ನಿ ಮಾತಾಡಿ, ಒಂದೆರಡು ಮಾತಾಡಿ. ಚೆನ್ನಾಗಿದೆ. ಓಕೆ, ಮಾತಾಡ್ತಾ ಇಲ್ಲ ಯಾರು ಕೂಡ. ಸೊ ನಾನು ಅಲ್ಲಿಗೆ ಬರ್ಬೋದಾ? ನಿಮ್ ಜೊತೆನೆ ಮಾತಾಡ್ತೀನಿ ಕೂತ್ಕೊಂಡು. ಎಸೆತಗಾರಿಕೆ ವಿಭಾಗದಲ್ಲಿ ಶ್ರೀ ಪರವಾಗಿ ವಿನೋದ್ ಬಿಸಿ ತಂಡದ ಇನ್ನೊಂದು ಪ್ರಮುಖ ರೂವಾರಿ ಆಟಗಾರ. ಶಶಿಗೆ ಎಸೆದ ಚೆಂಡು ಲೆಗ್ ಲೈನ್ಸ್ ಮಾಡಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 39 ಓಟಗಳು. ನಿನ್ನೆ ಪ್ರಾರಂಭ, ಇವತ್ತು ಮುಂದುವರಿಕೆ, ನಾಳೆ ಸಮಾರೋಪ ಸಮಾರಂಭದೊಂದಿಗೆ ಮುಕ್ತಾಯವನ್ನು ಕಾಣ್ತಕ್ಕಂಥ ಹಗಲು ರಾತ್ರಿಯ ಚೆಂಡು ದಾಂಡಿಯ ಸಮರ ಇನ್ನೊಂದು ಹೊಸ ಇತಿಹಾಸವನ್ನು ಈ ಭಾಗದಲ್ಲಿ ಬರಿತಾ ಇದೆ ಟೆನ್ನಿಸ್ ರಂಗ. ಪ್ರತಿ ಪಂದ್ಯದ ಉದ್ದಕ್ಕೂ ಸೈಕಲ್ ಅನ್ನು ಕೊಡ ಮಾಡ್ತಾ ಇದ್ದಾರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ಆಟಗಾರರಿಗೆ ಕೆಲವೊಂದು ಯುವ ಆಟಗಾರರು ಕೂಡ ನಿನ್ನೆಯಿಂದ ಸೈಕಲ್ ಅನ್ನು ಏರ್ತಾ ಇದ್ದಾರೆ. ಹಿಂದಿನ ಸೀಸನ್ ಅಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ಆಟಗಾರರಿಗೆ ಒಂದು ಸ್ಮಾರ್ಟ್ ವಾಚ್ ಅನ್ನು ಕೂಡ ಮಾಡಿದ್ರು. ಈ ಹಂತದಲ್ಲಿ ಸೈಕಲ್ ಕೂಡ ಮಾಡ್ತಾ ಇದ್ದಾರೆ ಕೂಡ. ಮತ್ತೆ ಬಿಸಿ ಟು ಆದರ್ಶ್ ಗೌಡ. ಆದರ್ಶ್ ಗೌಡನ ಹೊಡೆತ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ನಗತವನ್ನು ಕಾಡ್ತಕ್ಕಂಥ ಚೆಂಡಿಗೆ ಒಂದು ಸುಂದರತೆ ಒಂದು
ಶಾಟ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಆರೋಟದ ಹೆಚ್ಚುವರಿಯನ್ನು ಕಂಡುಕೊಳ್ತದೆ. ತಡ ಮತ್ತೆ ಇವಾಗ 45 ಓಟಗಳು, 45 ವಿದೌಟ್ ಲಾಸ್. ಡಿಜೆ ಧನ್ಯವಾದ. ಮತ್ತೆ ಬಿಸಿ ವಾಟ್ ಎ ಶಾಟ್ ಇವರೇ ಆದರ್ಶ ಗೌಡ ನೇರವಾಗಿ ಇವಾಗ ಒಂದು ಪ್ರೇಕ್ಷಕರ ಗ್ಯಾಲರಿಯ ಚೆಂಡು ತಲುಪ್ತಾ ಇದೆ. ಸಿಕ್ಸರ್, ಆ ರೋಟಗಳ ಸೇರ್ಪಡ ಷಟ್ಕ ಇವೆಲ್ಲವೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಹಾಯ್, ಹೇಗಿದ್ದೀರಾ ಎಲ್ಲ? ಹೇಗಿದೆ ನಿಮ್ಮ ಕ್ರಿಕೆಟ್ ಹಬ್ಬ? ನನ್ನ ಜೊತೆ ಇದ್ದಾರೆ. ಏನ್ ಸರ್ ನಿಮ್ಮ ಹೆಸರು? ಆದರ್ಶ್ ಅವರ ಅಭಿಮಾನಿಗಳು. ಆದರ್ಶ್ ಅವರ ಅಭಿಮಾನಿನ ಎಲ್ಲಿಂದ ಬಂದಿದ್ದೀರಾ ತಾವು? ಲಕ್ಷ್ಮೀಪುರ. ಯಾವ ತಂಡ ಗೆಲ್ಲುತ್ತಿದ್ರಲ್ಲಿ? ಏನ್ ನಿಮ್ಮ ಹೆಸರು? ಕಾರ್ತಿಕ್ ಅವ್ರ ಬುಲೆಟ್ ವಾರಿಯರ್ಸ್ ಅಭಿಮಾನಿ. ಓಕೆ, ಆ ಕಡೆ ಬರ್ತೀನಿ. ನಮ್ಮ ಪುಟಾಣಿ ಮಕ್ಕಳಿದ್ದಾರೆ. ತಂಡದ ಮೊತ್ತ 51 ಓಟಗಳು. ವೈಡ್ ಬಾಲ್ 52ಕ್ಕೆ ಏರಿಕೆ ಕಂಡುಕೊಳ್ತದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ್ರು ಆದರ್ಶ ಗೌಡ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಬ್ಯಾಕ್ವರ್ಡ್ ಬ್ಯಾಟ್ ಬಾಲ್ ಭಾಗದಲ್ಲಿ ಈ ಹಂತದಲ್ಲಿ ಆದರ್ಶ ಗೌಡ ವೈಯಕ್ತಿಕವಾಗಿ 6ನೇ ಬೌಂಡರಿ ದಾಖಲಿಸಿದ್ರು. ತಡೆ ಮತ್ತೆ 56 ಓಟಗಳು. ಒಂದ್ ನಿಮಿಷ ಶರತ್ರೆ, ನಾನು ಪ್ರೇಕ್ಷಕರ ಜೊತೆ ಇದ್ದೀನಿ. ಸೊ ನಮ್ಮ ಕ್ಯಾಮ್ರಾಮನ್ಸ್ಗಳು ಕೂಡ ವೀಕ್ಷಣೆಗೆ ಅನುವು ಮಾಡಿಕೊಡ್ಬೇಕು. ನಮ್ಮ ಕ್ಯಾಮ್ರಾ ಜಾದೂಗಾರರು ನಮ್ಮ ಜಗದೀಶ್ ಲಕ್ಷ್ಮೀಪುರ ಸ್ಟ್ಯಾಂಡ್ಸ್ಗೆ ತೋರಿಸ್ಬೇಕು. ಎಸ್, ಹಾಯ್, ನಮಸ್ಕಾರ ಅಮ್ಮ. ನಮಸ್ಕಾರ. ಸೊ ಹೇಗಿದ್ದೀರಾ? ನಿಮ್ಮೂರಲ್ಲಿ ಲಕ್ಷ್ಮೀಪುರ ಪಂಚಾಯತ್ ಲೀಗ್ ನಡೀತಾ ಇದೆ. ಸೊ ನಾಳೆನೂ ಕೂಡ ಇರುತ್ತೆ. ಈಗ ಬಂದಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮೂರಿನ ಲಕ್ಷ್ಮೀಪುರ ಪಂಚಾಯತ್ ಲೀಗ್? ತುಂಬಾ ಖುಷಿ ಪಡ್ತಾ ಇದ್ದೀವಿ. ನಾವು ತುಂಬಾ ಪಡ್ತಾ ಇದ್ದೀವಿ. ಅದು ಬುಲೆಟ್ ವಾರಿಯರ್ ತುಂಬಾ ಆನಂದ ಆಗ್ತಾ ಇದೆ. ಅದೊಂದು ಆದರ್ಶ ನೋಡಿ ತುಂಬಾ ಖುಷಿಯಿಂದ ತನ್ಮದೆ ಬರ್ತಾರೆ. ಹೊಡೆತ ಸಿಕ್ಸರ್ ಬಾರಿ ಆದರ್ಶ್ ಗೌಡ ಅಂಕಣದ ಮೂಲೆಗೂ ಸಿಕ್ಸರ್ ಸಿಡಿಲಬ್ಬರದ ಹೊಡೆತಗಳು ಬರ್ತಾ ಇದೆ. ಆರೋಟಗಳು ಜಾಸ್ತಿ ಆಗಿದ್ದಾರೆ. ಓ, ಇಲ್ಲಿ ಘೋಷಣೆಗಳು ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕ್ರೀಡಾ ಜಾತ್ರೆ ಸಾಗ್ತಾ ಇದೆ ನಮ್ಮ ವಿದ್ಯಾವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಕಣ ಒಳಭಾಗದಲ್ಲಿ. ಮತ್ತೆ ಬಿಸಿ ಸುಂದರತೆಯ ಬ್ಲಾಕರ್ ಚೆಂಡು ಗುಡ್ಲಂತಿ ಯಾರ್ಕರ್ ಇವಾಗ ಫಾಸ್ಟ್ 50 ಅನ್ನು ದಾಖಲಿಸ್ತಕ್ಕಂಥ ಟೂರ್ನಮೆಂಟಿನಲ್ಲಿ ಅತಿ ವೇಗದಲ್ಲಿ 50 ಅನ್ನು ಇವಾಗ ಆದರ್ಶ್ ಗೌಡ ದಾಖಲಿಸಿದ್ರು. ಕೃತಜ್ಞತೆಗಳನ್ನು ಕೂಡ ತಿಳಿಸ್ತಾ ಇದ್ದಾವೆ. ಇವಾಗ 5 ಓವರ್ನ ಬಳಿಕ 2 ನಿಮಿಷ ಡ್ರಿಂಕ್ಸ್ ಬ್ರೇಕ್ ಇದೆ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಅನ್ನು ಅಲ್ಲಿ ಮುಗಿಸ್ಕೊಳ್ಬೇಕು. ಇವಾಗ ಕುಣಿಗಲ್ ಮಂಜು ಇವಾಗ ಹೋಗಿ ಪ್ರೇಕ್ಷಕರ ಬಳಿ ಮುಂದಿನ ಹಂತಕ್ಕಾಗಿ ಹಲೋ ನಮಸ್ಕಾರ. ಒಂದು ವೇವ್ ಮಾಡ್ಬೋದ? ಎಲ್ರು ಮಾತಾಡಲ್ಲ ಅಂತೀರಾ? ಅಲ್ಲಿ ಬಂದ್ರೆ ನಾನು ಹತ್ತಿ ಇಳಿಬೇಕಾದ್ರೆ ಭಯ ಆಗುತ್ತಪ್ಪ ನನಗೆ. ಸೊ ಲಕ್ಷ್ಮೀಪುರ ಜಗದೀಶ್ ಚಾನ್ಸ್ ಅಲ್ಲಿ ಇದೀವಿ. ಒಂದು ವೇವ್ ಅನ್ನ ಕೊಟ್ಬಿಡಿ. ನಮ್ಮ ಕ್ಯಾಮ್ರಾ ಕಣ್ಣುಗಳು ನಿಮ್ಮನ್ನ ಪ್ರಪಂಚದಾದ್ಯಂತ ನೋಡುಗರಿಗೆ ತಲುಪಿಸ್ತಾ ಇದೆ. ಲಕ್ಷ್ಮೀಪುರದ ಸಮಸ್ತ ವೀಕ್ಷಕರೇ, ಸ್ವಾಗತ ತಮಗೆ. ನಾನು ಆ ಕಡೆ ಸ್ಟ್ಯಾಂಡ್ ಕೂಡ ಬರ್ತೀನಿ. ಸೊ ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಖಂಡಿತ ಅಲ್ಲಿಗೂ ಕೂಡ ಬರ್ತೀನಿ. ಪುಟಾಡಿ ಮಕ್ಕಳಿದ್ದಾರೆ, ತಾಯಂದ್ರಿದ್ದಾರೆ, ಎಲ್ಲ ಯುವ ಜನರು ಇದ್ದಾರೆ. ಎಲ್ರಿಗೂ ಕೂಡ ಸ್ವಾಗತ. ರಮೇಶ್ ತಾಪ ಈಗಷ್ಟೇ ಬರ್ತಾ ಇದ್ದಾರೆ. ಸೊ ಪುಟಾಣಿ ಇದ್ದಾಳೆ. ಅಮ್ಮ, ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಸೊ ಹೇಗಿದೆ? ಇದೇ ಊರ ನೀವು? ಸೊ ಹೇಗೆ ನಡೀತಾ ಇದೆ ನಿಮ್ಮೂರಲ್ಲಿ ಕ್ರಿಕೆಟ್ ಜಾತ್ರೆ ಸಾಗ್ತಾ ಇದೆ? ಚೆನ್ನಾಗಿದ್ಯಾ? ಸೊ ನಾಳೆನೂ ಕೂಡ ಬರ್ತೀಯಾ? ಫೈನಲ್ ಮ್ಯಾಚ್ ಇದೆ. ಓ, ಇವತ್ತು ಕೂಡ ಇಲ್ಲೇ ಇರಬೇಕು. ಎಸ್, ಥ್ಯಾಂಕ್ ಯು. ಈಗ ಹಲೋ. ಸೊ ಅಲ್ಲಿ ನಮ್ಮ PK ಇದ್ದಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ ವೀಕ್ಷಕರ ಗ್ಯಾಲರಿಲಿ. ಹಲೋ, ಹೇಗೆ ಸಾಗ್ತಾ ಇದೆ ಸರ್ ನಿಮ್ಮ ಕ್ರೀಡಾಕೂಟ ನಿಮ್ಮೂರಿಂದು? ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಒಂಥರ ಕನಸು ಅನ್ಸುತ್ತೆ. ಈ ಲಕ್ಷ್ಮೀಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಚಾನ್ಸು ಅಂತ ಹೇಳ್ಬೋದು. ಯಾಕೆಂದ್ರೆ ಬರ್ತಾರೆ ಹೊಡೆತ ಬರೆ ಆದರ್ಶ್ ಗೌಡ ಹೋಬಳಿಯ ಸಿಕ್ಸರ್ ದಾಖಲಿಸಿದ್ರು. ಫಾರಿನ್ ಪ್ಲೇಯರ್ ಜೊತೆ
ಈ ಲೋಕಲ್ ಲಕ್ಷ್ಮೀಪುರ ಪಂಚಾಯತಿ ಹುಡುಗರು ಆಡ್ತಾ ಇರೋದು ಅವ್ರಿಗೊಂದು ಅನುಭವ. ನಾಳೆ ದಿನ ಅಲ್ಲಿ ದಾಸಂಪುರ ಹೋಬಳಿಯಲ್ಲಿ ಒಂದು ಒಳ್ಳೆ ಟೂರ್ನಿಮೆಂಟ್ ಆದರೆ ಇಲ್ಲಿನ ಯುವಕರನ್ನ ಆಯ್ಕೆ ಮಾಡ್ಕೊಳೋದಕ್ಕೆ ಆಲ್ಮೋಸ್ಟ್ ಎಲ್ಲ ಐಕಾನ್ ಪ್ಲೇಯರ್ಗಳೇ 20 ಜನ ಇರೋದ್ರಿಂದ ಒಂದು ಚಾನ್ಸು ಕೂಡ ಸಿಗುತ್ತೆ ಲಕ್ಷ್ಮೀಪುರ ಪಂಚಾಯತಿ ವ್ಯಾಪ್ತಿ ಹುಡುಗರಿಗೆ ಅಂತ ನಮ್ಮ ಆಸೆ. ಹಾಗೂ ಇದು ಒಂದು ಅದ್ಭುತವಾದ ಸ್ಟೇಟ್ ಲೆವೆಲ್ ಥರ ಟೂರ್ನಿಮೆಂಟು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಚೇತನ್ ಅವರು. ಅವರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಒಬ್ಬ ಆರ್ಗನೈಸರ್ ಇಲ್ಲ ಅಂದರೆ ಯಾವ ಪ್ಲೇಯರ್ ಕ್ರಿಕೆಟಲ್ಲಿ ಆಡೋದಕ್ಕೂ ಆಗೋದಿಲ್ಲ, ಯಾವ ಟೀಮ್ ಓನರ್ ಬಂದು ಒಂದು ಟೀಮ್ ತಗೊಂಡು ಪ್ಲೇಯರ್ಗೆ ಚಾನ್ಸ್ ಕೊಡೋದಕ್ಕೂ ಆಗೋದಿಲ್ಲ. ಬಹಳ ಚಂದ ಬರ್ತಾರೆ ಹೊಡೆತ ಚೆಂಡು ಮತ್ತೆ ಸಿಕ್ಸರ್. ಅವರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಈ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಆದರ್ಶ ಅಪಸಾಧ್ಯನ ಕಂಡ್ಕೊಂಡ್ರು. ಬುಲೆಟ್ ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು. ನಿನ್ನೆ ದಿನ ಬಹುಶಃ ಚೇತನ್ ಸಿದ್ಧ ಟೂರ್ನಮೆಂಟಿನ ಮೊಟ್ಟ ಮೊದಲ ಬಾರಿ ಒಂದು 50 ದಾಖಲಿಸಿದ್ರು. 51 ಓಟಗಳು. ಇವತ್ತು ಟೂರ್ನಮೆಂಟ್ ಅಲ್ಲಿ ಇನ್ನೊಂದು ದಾಖಲೆ ಬರಿತಾ ಇರುವಂತ ಆದರ್ಶ ಗೌಡ ವೈಯಕ್ತಿಕ ಮೊತ್ತ 56 ಓಟಗಳು. 2ರ 50 ಇವಾಗ ಟೂರ್ನಮೆಂಟ್ ಅಲ್ಲಿ ಅತಿ ವೇಗದಲ್ಲಿ ದಾಖಲಿಸಿದಂತ ಆದರ್ಶ ಗೌಡ ಅವರಿಗೆ ನಾವು ಕೃತಜ್ಞತೆಗಳ ತಿಳಿಸ್ತಾ ಇದ್ದೀವಿ. ಪಂದ್ಯ ಮತ್ತೆ ಮುಂದುವರಿಕೆ ಕೂಡ ಕಂಡುಕೊಳ್ತಾ ಇದೆ. ಎಸೆತಗಾರಿಕೆಯಲ್ಲಿ ವೆಂಕಟೇಶ್ ಹೊಸ ದಾಂಡಿಗಿನ ಸೇರ್ಪಡೆ ಅಂಗಡಿ ಒಳಭಾಗದಲ್ಲಿ ಬೋರಾ ವಿಜಯ್ ಬೋರದ ಹೊಡೆತ ಚೆಂಡು ನೋ ಬಾಲ್. ಸಿಗ್ನಲ್ ಈ ಹಂತದಲ್ಲಿ 1+2 3 ಓಟದ ಸೇರ್ಪಡೆ ನೋ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ. ತಂಡದ ಮೊತ್ತ 72 ಓಟಗಳು. ಡಿಜೆ ಸ್ಟಾಪ್ ಮಾಡಿ. ವೀಕ್ಷಕರ ಗ್ಯಾಲರಿ, ಪ್ರೇಕ್ಷಕರ ಗ್ಯಾಲರಿ ಇದ್ರೆ ನಮ್ಮ ಕ್ಯಾಮ್ರಾ ಕಣ್ಣುಗಳು ನಮ್ಮ ವೀಕ್ಷಕರನ್ನು ತೋರಿಸ್ಬೇಕು. ಎಲ್ರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಜೋಶ್ ಹೇಗೆ ನಡೀತಾ ಇದೆ ಕ್ರೀಡಾಕೂಟ? ಸೂಪರ್ ಆಗಿದೆ. ಈ ಕಡೆ ಆ ಕಡೆ ಬರ್ತೀನಿ. ಸೊ ಇಲ್ಲಿ ಪುಟ್ಟ ಮಕ್ಕಳು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಲೇಬೇಕು. ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಏನ್ ಪುಟ್ಟ ನಿನ್ನ ಹೆಸರು? ಇಷ್ಟ ಆಗ್ತಾ ನಿನ್ಗೆ ಕ್ರಿಕೆಟ್ ಆಟ ನೋಡೋದಕ್ಕೆ? ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಏನ್ ಓದ್ತಾ ಇದೀಯ ನೀನು? ನಾನು 5ನೇ ಕ್ಲಾಸ್ ಓದ್ತಾ ಇದ್ದೀನಿ. 5ನೇ ಕ್ಲಾಸ್. ಇದೇ ಊರ ನೀನು? ಓ, ಇಲ್ಲಿ ಪುಟಾಣಿ ಇನ್ನೊಂದು ಮಗು ಇದ್ದಾರೆ. ಏನಪ್ಪ ನಿನ್ನ ಹೆಸರು? ಹೇಮಂತ್ ಗೌಡ. ಏನ್ ಓದ್ತಾ ಇದ್ಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ. ಓ, ಸೆಕೆಂಡ್ ಸ್ಟ್ಯಾಂಡರ್ಡ್. ಇಷ್ಟ ಆಯ್ತಾ ನಿನ್ಗೆ ಕ್ರಿಕೆಟ್? ಕ್ರಿಕೆಟ್ ಇಷ್ಟ ಆಯ್ತಾ? ಓಕೆ, ಇಲ್ಲಿ ಒಂದು ಪುಟಾಣಿ ಮಗು ಇದೆ. ಏನ್ ಪುಟ? ಓ, ಎದ್ರುಕೊಂಡ್ಬಿಟ್ಟಿದಾಳು ನೋಡಿ. ಇಂಥ ಪುಟಾಣಿ ಮಕ್ಕಳು, ದೊಡ್ಡವರು, ಮಕ್ಕಳು, ತಾಯಂದ್ರು ಎಲ್ಲರೂ ಬಂದಿದ್ದಾರೆ ನಮ್ಮ LPN ನ ವೀಕ್ಷಣೆಗಾಗಿ. ಎಲ್ರಿಗೂ ಸ್ವಾಗತ. ಇಲ್ಲೊಂದು ಗ್ಯಾಂಗ್ ಇದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಇವರಂತೂ. ಎಲ್ಲಿಂದ ಬಂದಿರಾ ನೀವು? ಏನ್ ನಿನ್ನ ಹೆಸರು? ಏನಪ್ಪ ನಿನ್ನ ಹೆಸರು? ಕಿಶೋರ್ ಕುಮಾರ್. ಕಿಶೋರ್ ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನೋಡ್ತಾ ಇದೀನಿ, ನೆನೆಯಿಂದ ನೋಡ್ತಾ ಇದೀನಿ. ನಾಳೆವರೆಗೂ ಹೀಗೆ ಇರ್ಬೇಕು ನೀವು. ಯಾರ್ ಸಪೋರ್ಟು? ಓ, LMR ಸಪೋರ್ಟ್ ನೀವು. ಒಟ್ಟಾರೆಯಾಗಿ ಯಾರು ಗೆಲ್ತಾರಪ್ಪ? ಚಾಂಪಿಯನ್ಸ್ ಯಾರು ಆಗ್ತಾರಪ್ಪ? ಓ, LMR ನ ಹಾರ್ಡ್ ಕೋರ್ ಫ್ಯಾನ್ಸ್ ಇಲ್ಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮತ್ತೆ ಬರ್ತೀನಿ. ಅವಿತ ಜೋಶ್. ಓಕೆ, ಇಲ್ಲಿ ಪುಟಾಣಿ ಮಕ್ಕಳಿದ್ದಾರೆ. ಎಲ್ರಿಗೂ ಸ್ವಾಗತ. O2 ಕಾಮಿಟಿ ಬಾಕ್ಸ್ ಶರತ್ ಕುಂಬಾಶಿ.
ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡಗಳು ಡೋಪ್ ಟೆಸ್ಟ್ಗಾಗಿ ಬಂದಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಡಿಜೆ. ಜೆ ವರ್ಸಸ್ JB ಕ್ರಿಕೆಟರ್ಸ್ ಎರಡೂ ತಂಡದ ಆಟಗಾರರು ಡೋಪ್ ಟೆಸ್ಟ್ಗೆ ಹೋಗಿ ಅನ್ನೋದಾಗಿ ತಿಳಿಸ್ತಾ ಇದ್ದೀವಿ. 6 ಓವರಿನ ಬಳಿಕ ತಂಡದ ಮೊತ್ತ 75 ಓಟಗಳು. ಫ್ರಂಟ್ ಲೈನ್ ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಬುಲೆಟ್. ಒಂದಷ್ಟು ಸದ್ದನ್ನ ಮಾಡ್ತಾ ಇದೆ. ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಸೆತ ಪ್ರದೀಪ್ ದಾಖಲಿಸಿದ್ರು ಡಾಟ್ ಬಾಲ್. 56 ಓಟಗಳು ವೈಯಕ್ತಿಕವಾಗಿ ದಾಖಲಿಸಿ ಆದರ್ಶ ಮೊದಲ ವಿಕೆಟ್ ಕೊಟ್ರು. ಇವಾಗ ಶಶಿ ಮತ್ತು ಬೋರಾ ಅಂಗಣ ಒಳಭಾಗದಲ್ಲಿ ಶಶಿಗೆ ಬಹಳ ಸುತ್ತ ಬರ್ತೆ ಹೊಡೆತ ಲೆಗ್ ಲೈನ್ಸ್ ಮಾಡಿದ್ರು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೊಂದು ಸೇರ್ಪಡೆಯನ್ನು ಕಡ್ಕೊಳ್ತಾ ಇದೆ. ಒಂದು 4-5 ವರ್ಷಗಳಿಂದ ಬಹುಶಃ ಕ್ರಿಕೆಟ್ ರಂಗದಲ್ಲಿ ಕೆಲವೊಂದು ಯುವಕರು ಶೈನ್ ಆಗ್ತಾ ಇದ್ದಾರೆ. ಯುವ ಪ್ರತಿಭೆಗಳು ಶೈನ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯೂ ಕೂಡ ಈ ರೀತಿಯ ಯುವಕರು ಹೆಸರನ್ನ ಮಾಡೋದಕ್ಕೆ ಕಾರಣ ಈ ರೀತಿಯ ಒಂದು ಲೀಗ್ ಕಪ್ ನಾಕ್ಔಟ್ ಪಂದ್ಯ 7-8 ವರ್ಷಗಳಲ್ಲಿ ಇದೊಂದು ಪ್ರಾರಂಭವಾಗ್ತಾ ಇದೆ. ಅತಿ ಹೆಚ್ಚು ಯುವ ಆಟಗಾರರಿಗೆ ಪ್ಲೇಸ್ಮೆಂಟ್ ಅನ್ನು ಕೊಡ್ತಾ ಇದೆ. ಬೀಸುವಂತ ಪ್ರಯತ್ನ ತನ್ಮೂಲಕ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಶಶಿ ಒಂದೋಟದ ಪೂರೈಕೆ ಕಂಡುಕೊಂಡ್ರು. ತಂಡದ ಮೊತ್ತ ಇವಾಗ 78ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 7 ಓವರ್ ಇನ್ ಪ್ರೋಗ್ರೆಸ್. ಲಾಸ್ಟ್ ಬಾಲ್ ರಿಮೈನ್ ನೌ. 2 ಎಸೆದ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಕ್ಯಾಚ್ ಆಗುವಂತ ಸಾಧ್ಯತೆ ತನ್ಮೂಲಕ ಕೈಗೆ ಬಂದ ತುತ್ತು ಬಾಯಿಗೆ ಹೋಗ್ತಾ ಇಲ್ಲ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಬೋರ ಇವಾಗ ಅಂಗಣದ ಮಧ್ಯಭಾಗದಲ್ಲಿ ಮೊದಲ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾನೆ. ಈ ಟೂರ್ನಮೆಂಟ್ ನಲ್ಲಿ ನಿನ್ನೆ ದಿನ ಬಹುಶಃ ಹೈಯೆಸ್ಟ್ ಸ್ಕೋರ್ 93. ಇವತ್ತು ಟ್ರೆಂಡರಿನ ತಂಡ 120 ಓಟವನ್ನು ಹೈಯೆಸ್ಟ್ ಸ್ಕೋರ್ ಆಗಿ ದಾಖಲಿಸಿದ್ದಾರೆ. ಅದನ್ನ ಆ ಸ್ಕೋರ್ ಅನ್ನು ಅದು ಯಾವ ತಂಡ ಬೀಟ್ ಮಾಡ್ತಾರೆ ನೋಡಬೇಕಾಗಿದೆ. ಈ ತನ್ಮಧ್ಯೆ ತೀರಾ ಕ್ಲೋಸ್ ಆಗಿತ್ತು. ಮತ್ತೆ ಒಂದು ಪೂರೈಕೆ ಕಂಡುಕೊಳ್ತಾ ಇದ್ದಾನೆ ಬೋರ. ತಡೆದ ಮತ್ತೆ ಇವಾಗ 79ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ವಿಶ್ವದಾದ್ಯಂತ ಇವಾಗ ಟೂರ್ನಮೆಂಟ್ ಅನ್ನು ಬಿತ್ತರಿಸ್ತಾ ಇದೆ M9 ಸ್ಪೋರ್ಟ್ಸ್. ಈ ಟೂರ್ನಮೆಂಟ್ ಅನ್ನು ನೇರ ಚಿತ್ರೀಕರಿಸ್ತಾ ಇದೆ. ಅತಿ ಹೆಚ್ಚು ವ್ಯೂವರ್ಸ್ ಅನ್ನು ಹೊಂದಿರುವಂತ ಒಂದು ಸಂಸ್ಥೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಮನ್ನಣೆಯನ್ನ ಪಡ್ಕೊಳ್ತಾ ಇರುವಂತ ಒಂದು ಸಂಸ್ಥೆ. ಇವತ್ತು ಬೆಂಗಳೂರು ಲಕ್ಷ್ಮೀಪುರ ಪ್ರೀಮಿಯರ್ ಲೀಗ್ ಅನ್ನ ಸೆರೆ ಹಿಡಿತಾ ಇದೆ. ಹೊರ ರಾಜ್ಯಕ್ಕೆ ಹೋದ್ರೆ ಬಹುಶಃ M9 ಸ್ಪೋರ್ಟ್ಸ್ ತಂಡ ಜಾರ್ಖಂಡ್ ಅಲ್ಲಿ ಕೂಡ ಕ್ರಿಕೆಟ್ ಫೆಸ್ಟಿವಲ್ ಅನ್ನ ಸೆರೆ ಹಿಡಿತಾ ಇದೆ. 2 ಕಡೆ ಕ್ರಿಕೆಟಿನ ನೇರ ಚಿತ್ರಣ ಬಿತ್ತರಿಸ್ತಾ ಇದೆ ಕೂಡ. ಧನ್ಯವಾದ ಡಿಜೆ. ಕ್ಯಾಮ್ರಾ ಜಾದುಗಾರ್ರೆ ಒಂದಿಷ್ಟು ಈ ಕಡೆ ಫಾಲೋ ಮಾಡಿ ನಮ್ಮ ಗ್ಯಾಲರಿನ. ಎಲ್ಲರೂ ಇಲ್ಲಿದ್ದಾರೆ. ಇಲ್ಲಿ ಖಂಡಿತ ಮಾತಾಡ್ಬೇಕಂತ. ಏನಪ್ಪ ನಿನ್ನ ಹೆಸರು? ಆಯುಷ್. ಆಯುಷ್ ಚೆನ್ನಾಗಿದೆ. ಸೊ ಯಾರು ಗೆಲ್ತಾರೆ ಈ ಮ್ಯಾಚ್ ಅಲ್ಲಿ? ಅಂಪೈರ್ ಗೆಲ್ತಾರೆ ಅಂತ. ಓಹೋ, ಸೊ ಅಂಪೈರ್ಗೆ ಒಂದ್ಸತಿ ಹಾಯ್ ಮಾಡ್ಬಿಡಿ. ನೋಡಿ, ಅಂಪೈರ್ಗೂ ಕೂಡ ಅಭಿಮಾನಿಗಳಿದ್ದಾರೆ. ಪುಟಾಣಿ ಮಕ್ಕಳು ನೋಡ್ರಿ. ಇದು ರೀ ಕ್ರಿಕೆಟ್ ಅಂದ್ರೆ. ಇದು ಲಕ್ಷ್ಮೀಪುರ ಪಂಚಾಯತ್ ಲೀಗ್ ಸಾಗ್ತಾ ಇದೆ. ಈ ಕ್ರೀಡಾಕೂಟದ ನೇರ ಪ್ರಸಾರ ಯೂಟ್ಯೂಬ್ ನಲ್ಲೂ ಕೂಡ ನೋಡ್ಬೋದು. ಹಾಗೆ ಇನ್ನೊಬ್ರು ಇದ್ದಾರೆ. ಏನಪ್ಪಾ ನಿನ್ನ ಹೆಸರು? ಹೇಮಂತ್. ನೀನು ಕೂಡ ಕ್ರಿಕೆಟ್ ಆಡ್ತೀಯಾ? ಆಡ್ತೀನಿ. ಸೊ ಏನು ಓದ್ತಾ ಇದೆಯಾ? ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಆಶೆನಾ? ಓ, ಇಲ್ಲಿ ಕ್ರಿಕೆಟ್ ಪ್ಲೇಯರ್ ಮತ್ತೊಬ್ಬ ಸಿಗ್ತಾನೆ ಈ ಊರಿಗೆ. ಸೊ ಹೀಗೆ ಇಲ್ಲಿ O2 ಕಾಮಿಟಿ ಬಾಸ್ ಶರತ್ ಕುಂಬಾಶಿ. ಇವಾಗ ಬ್ಯಾಟಿಂಗ್ ಪವರ್ ಪ್ರಾರಂಭವಾದ ಕಂಡುಕೊಳ್ತಾ ಇದೆ. ಡಿಜೆ ಆಫ್ ಮಾಡಿ ಅಣ್ಣ. ಅಶೋಕ್ ಪಿಳ್ಳೆ ಎಸೆತಗಾರಿಕೆಯಲ್ಲಿ ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೀಸಿ
ಒಂದು ಹತ್ತದಲ್ಲಿ 2 ಕಣ್ಣನ್ನ ವಿಕೆಟಿಗೆ ನೇರ ಹರಿಸಿದ್ರು. ಶೂಟ್ ಮಾಡೋ ಪ್ರಯತ್ನವನ್ನ ಕಂಡ್ರು, ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನವನ್ನ ಕಂಡ್ರು, ಯಶಸ್ಸನ್ನ ಕಂಡ್ಕೊಳ್ತಾ ಇಲ್ಲ. ಒಂದೋಟದ ಪೂರೈಕೆ ಬುಲೆಟ್ ಅಕೌಂಟ್ ಅನ್ನು ಸೇರ್ತಾ ಇದೆ. ಗಣೇಶ್ ಪೋತ್ರ ಇವಾಗ ಎದ್ರು. ಈ ತನ್ಮಧ್ಯೆ ಬಹಳಷ್ಟು ಬರುತ್ತೆ ಹೊಡೆತ. ಚೆಂಡು ಸೀಮಾರೇಖೆಯ ಹೊರಭಾಗಕ್ಕೆ ಬೌಂಡ್ರಿ. 4 ಆಟಗಳ ಸೇರ್ಪಡೆ. ಶಶಿ ದಾಂಡಿನಲ್ಲಿ ಇವಾಗ 4 ಆಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 84 ಆಟಗಳು. ಈ ರೀತಿಯ 3 ದಿನಗಳ ಕಾಲ ಟೂರ್ನಮೆಂಟ್ ನಡಿಬೇಕಾದ್ರೆ ಬಹುಶಃ ಮುಖ್ಯವಾಗಿ ಪಿಚ್ಚಿನ ವ್ಯವಸ್ಥೆ ಬೇಕಾಗ್ತದೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಿಚ್ಚಿನ ವ್ಯವಸ್ಥೆಯನ್ನು ಮಾಡಿದಂತ ಅರಸಕೆರೆಯ ಹುಡುಗ ಮಲ್ಲೇಶ ಒಂದು ಉತ್ತಮ ರೀತಿಯ ಒಂದು ಪಿಚ್ ಅನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಯಾವುದೇ ಟೂರ್ನಮೆಂಟ್ ಕೂಡ ಕರ್ನಾಟಕದಲ್ಲಿ ಎಲ್ಲ ಟೂರ್ನಮೆಂಟ್ ನಡೆದ್ರು ಕೂಡ ಅಲ್ಲಿ ಮಲ್ಲೇಶನೇ ಪಿಚ್ ಮಾಡ್ತಾನೆ. ಈ ರೀತಿಯಲ್ಲಿ ಕೆಲವೊಂದು ಆಟಗಾರರಿಗೆ ಪಿಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಮಲ್ಲೇಶ್ ಈ ಒಂದು ಟೂರ್ನಮೆಂಟ್ ಕೂಡ ಪಿಚ್ಚಿನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಆತ್ಮೀಯವಾಗಿ ಟೂರ್ನಮೆಂಟಿನ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಕೂಡ ಸಮರ್ಪಿಸ್ತಾ ಇದ್ದಾವೆ. ಮಲ್ಲೇಶ್ ಅರಸೀಕೆರೆಯ ಹುಡುಗ. ತಂಡದ ಮೊತ್ತ 88 ಆಟಗಳು. ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಬಿಸಿ ಕೈಯನ್ನ ಸೇರ್ತಾ ಇದೆ ಚೆಂಡು. ಒಂದೋಟದ ಸೇರ್ಪಡೆ 89ಕ್ಕೆ ತಲುಪ್ತಾ ಇದೆ. 2.5 ಲಕ್ಷ ರೂಪಾಯಿಗಳ ಒಂದು ಅತಿ ದೊಡ್ಡ ಮಟ್ಟದ ಲೀಗ್ ಕಮ್ ನಾಕ್ಔಟ್ ಪಂದ್ಯ 10 ತಂಡಗಳ ನಡುವೆ ನಡೀತಾ ಇದೆ. 3 ದಿನಗಳ ಕಾಲ ಚೇತನ್ ಜಿ ಕೆ ಪ್ರೆಸೆಂಟ್ಸ್ ಮಾಡ್ತಾ ಇರುವಂತ ಪಂದ್ಯಕೂಟ ಕೂಡ ಇದಾಗ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ಆಡಬಲ್ಲಂತ ಪ್ರಯತ್ನ. ಹೊಡೆತ. ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಆಟಗಳ ಸೇರ್ಪಡೆ. ಬೋರ ಒಂದು ಸುಂದರತೆಯ ಬೌಂಡರಿಯನ್ನು ದಾಖಲಿಸುವ ಮುಖಾಂತರವಾಗಿ ತಂಡದ ಮೊತ್ತ ಇವಾಗ 93ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಟೂರ್ನಮೆಂಟಿನ ಹೈಯೆಸ್ಟ್ ಸ್ಕೋರ್ 120. ಈ ತನ್ಮಧ್ಯೆ ತೀರಾ ಹೈ ಶಾಟ್ ಮಾರೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೋರ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರವಿ ವರ್ಮಾ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ 2ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ಬುಲೆಟ್ ವಾರಿಯರ್ಸ್. ಇವಾಗ ಅಂಗಡಿ ಭಾಗದಲ್ಲಿ ತಂಡದ ನಾಯಕ ಗುರು ಎಂಟ್ರಿ ಆಗ್ತಾ ಇದೆ. 8 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಥ್ಯಾಂಕ್ ಯು ಡಿಜೆ. ಟೂರ್ನಮೆಂಟ್ ಅನ್ನು ಸೆರೆ ಹಿಡಿತಕ್ಕಂಥ M9 ಸ್ಪೋರ್ಟ್ಸಿನ 4 ಕ್ಯಾಮರಾಮ್ಯಾನ್ಗಳು ಬಹಳಷ್ಟು ಉತ್ತಮ ರೀತಿಯ ಕಾಯಕದಲ್ಲಿದ್ದಾರೆ. ಮೊಹಮ್ಮದ್ ಅಲಿ, ರಮೀಜ್, ಸುವಾನ್, ಸುಫಿಯಾನ್ ಇವರೆಲ್ಲರೂ ಕೂಡ ನಿನ್ನೆಯಿಂದ ಕ್ಯಾಮರಾಗಳನ್ನು ತಿರುಗಿಸ್ತಾ ಇದ್ದಾರೆ. ನಿನ್ನೆ ದಿನ ಬಹುಶಃ ರಮೀಜಿಗೆ ಒಂದು ಹಂತದಲ್ಲಿ ಮಧ್ಯಮದಲ್ಲಿ ಒತ್ತಡ ಇದ್ರೂ ಕೂಡ ಬೆಳಿಗ್ಗೆ ನಮ್ಮೊಂದಿಗೆ ಮತ್ತೆ ಕೂಡ್ಕೊಂಡ್ರು. ಈ ರೀತಿಯಲ್ಲಿ M9 ಸ್ಪೋರ್ಟ್ಸಿನ ತಂಡ ರಾಜ್ಯದ ಸುತ್ತಲೂ ಈ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ಸೆರೆ ಹಿಡಿತಾ ಇರುವಂತಹ ಒಂದು ತಂಡ ಕೂಡ. ಮುಖ್ಯ ಟೆಕ್ನಿಷಿಯನ್ ಆಗಿ ಸುಮಾನ್. ಈ ತನ್ಮಧ್ಯೆ ತೀರಾ ಹೈ ಶಾಟ್ ಮಾರೆ ಶಶಿ ದಾಂಡಿನಲ್ಲಿ ಚುಮ್ತಾ ಇರುವಂತ ಇನ್ನೊಂದು ಬಿಗ್ ಸಿಕ್ಸರ್. 6 ಓಟಗಳು, ಷಟ್ಕ ಇವೆಲ್ಲವೂ ಕೂಡ ಅಂಕಿಅಂಶ ಪಟ್ಟಿಗೆ ಸೇರ್ಕೊಳ್ತಾ ಇದೆ. ಥ್ಯಾಂಕ್ ಯು ಡಿಜೆ. ತಂಡದ ಮೊತ್ತ 99. ಇನ್ನೊಂದು ಓಟವನ್ನು ದಾಖಲಿಸಿದ್ರೆ ಬುಲೆಟ್ ಸೆಂಚುರಿ 100 ಓಟವನ್ನು ದಾಖಲಿಸ್ತಾರೆ ಕೂಡ. ಪಂದ್ಯದ ಆರಂಭದಲ್ಲೇ ಸೌಂಡ್ ಮಾಡ್ತಾ ಇರುವಂತ ಬುಲೆಟ್
ಈ ತನ್ಮಧ್ಯೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಂಜೇಶ್ ಎಸೆತಗಾರಿಕೆ ಭಾಗದಲ್ಲಿ ಕೂಡ ಪ್ರೆವಿಲಿಯನ್ ಗ್ಯಾಲರಿ ಒಂದಷ್ಟು ಅರ್ಧ ಪ್ರಮಾಣದಲ್ಲಿ ಫುಲ್ ಆಗ್ತಾ ಇದೆ. ನಾಳೆ ದಿನ ಫುಲ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಈ ತನ್ಮಧ್ಯೆ ಮತ್ತೆ ಡಾಟ್ ಬಾಲ್ ಸತತವಾಗಿ ಬೀಸುವ ಪ್ರಯತ್ನಗಳು, ತಾಲೀಮುಗಳು ನಡೀತಾ ಇದೆ. ಶಶಿ ತಂಡದ ಮೊತ್ತ 99, 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಊಟದ ವ್ಯವಸ್ಥೆ ಇದೆ, ಅಲ್ಲಿ ವ್ಯವಸ್ಥೆ ಆಗಿದೆ. ಗ್ಯಾಲರಿ ಬಳಿ ಊಟದ ವ್ಯವಸ್ಥೆ ಆಗಿದೆ. ಎಲ್ಲ ಆಟಗಾರರು ಊಟವನ್ನು ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ವಿ. ಗಂಗನಹಳ್ಳಿ ನಾಗೇಶ್ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ನಾವು ಆತ್ಮೀಯವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ. ದಾನದಲ್ಲಿ ಅತಿ ದೊಡ್ಡ ದಾನ ಇದ್ರೆ ಅದು ನೇತ್ರದಾನ ಮತ್ತು ಅನ್ನದಾನ. ಇವತ್ತಿಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಗಂಗನಹಳ್ಳಿ ನಾಗೇಶ್ ಅವರಿಗೆ ಮತ್ತೊಮ್ಮೆ ನಾವು ಆತ್ಮೀಯವಾಗಿ ಕೃತಜ್ಞತೆಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ಬುಲೆಟ್ ಇವಾಗ ಶತಕ ಪೂರೈಕೆ ಆಗ್ತಾ ಇದೆ. ಬರ್ಲಿ ಜೋರಾದ ಚಪ್ಪಾಳೆ. ಅಂತಿಮ 2 ಎಸೆದ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ರಮೀಜ್ ಇವಾಗ ಕ್ಯಾಮರಾವನ್ನ ತಿರುಗಿಸ್ತಾ ಇದ್ದಾರೆ. ಮತ್ತೆ ಮಂಜೇಶ್ ಗುರು ಹೊಡೆತ ತನ್ಮೂಲಕ ಸುಲಭದ ಕ್ಯಾಚ್ ಇವಾಗ ಕೈ ಸೇರ್ತಾ ಇದೆ. ನವಿ ಒಂದು ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ಗುರು ವಾಪಸಾತಿಯನ್ನು ಕಂಡ್ಕೊಂಡ್ರು. 3ನೇ ವಿಕೆಟ್ ಆಘಾತವನ್ನು ಕಂಡ್ಕೊಳ್ತಾ ಇದೆ ಬುಲೆಟ್. ವಾರಿಯರ್ಸಿನ ತಂಡ ಶ್ರೀ ಕ್ರಿಕೆಟರ್ಸ್ ಎದುರಿಸ್ತಾ ಇದೆ. 2ನೇ ಸೆಕ್ಷನ್ ಅಲ್ಲಿ ಒಂದಷ್ಟು ಬೀಸಿಗೆ ಒತ್ತಡವಿದೆ. ಹೊಸ ದಾಡಿಗಿನ ಸೇರ್ಪಡೆಗಳ ಒಳಭಾಗದಲ್ಲಿ ಲಿಖಿತ್ ಸೂರ್ಯ, ಅಂಗಣದ ಹೊರಭಾಗದಲ್ಲಿ ಕೃತಕ ಬೆಳಕು, ಅಂಗಣದ ಒಳಭಾಗದಲ್ಲಿ ಸೂರ್ಯದ ಎಂಟ್ರಿ ಆಗ್ತಾ ಇದೆ. ನಿನ್ನೆ ದಿನ ಬಹುಶಃ ಜೆಜೆಯ ಪರವಾಗಿ ತಂಡದ ಐಕಾನ್ ಆಟಗಾರ ಚಂದ್ರು ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡಿದ್ರು. ರಿವರ್ಸ್ ಮುಖಾಂತರವಾಗಿ ಭರ್ಜರಿ ಬೌಂಡರಿಗಳನ್ನ ಚಂದ್ರು ನಿನ್ನೆ ದಿನ ಜೆಜೆ ಪರವಾಗಿ ದಾಖಲಿಸಿದಂತ ಆಟಗಾರ ಕೂಡ, ಅತ್ಯುತ್ತಮ ಬೌಲಿಂಗ್ ಅನ್ನ ಕಂಡುಕೊಂಡಂತ ಬೌಲರ್ ಕೂಡ, ಆಲ್ರೌಂಡರ್ ಆಟಗಾರ ಜೆಜೆ ಪರವಾಗಿ ಇವಾಗ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುಂದಿನ ಪಂದ್ಯ ಕೂಡ ಅವ್ರದ್ದೇ ಆಗಿದೆ. ಅದು ಯಾವ ರೀತಿಯ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅನ್ನೋದಾಗಿ ನೋಡಬೇಕಾಗಿದೆ. ತಡೆದ ಮತ್ತ 102 ಓಟಗಳು, 103, 102 ಎಸೆಗಾರಿಕೆ ಭಾಗದಲ್ಲಿ ಅಂತಿಮವರೆಗಾಗಿ ಬಿಸಿ ಟೂರ್ನಮೆಂಟಿನ ಹೈಯೆಸ್ಟ್ ಸ್ಕೋರ್ 120. ಈ ಸೆಕ್ಷನ್ ಅಲ್ಲಿ ಇವಾಗ 102 ಓಟಗಳು, ಇನ್ನು ಕೂಡ 1 ಓವರ್ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಶಶಿ ಹೊಡೆತ ತನ್ಮೂಲಕ ನೋ ಮ್ಯಾನ್ಸ್ ಲ್ಯಾಂಡ್ ಹೊಡೆತ, ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಒಂದೋಟದ ಸೇರ್ಪಡೆ. ಲಿಖಿತ್ ಸೂರ್ಯ ಈ ಓವರ್ನಲ್ಲಿ 1 ಸಿಕ್ಸರ್ ದಾಖಲಿಸಿದ್ರೆ ಪೊಲೀಸ್ ವಿಜಯ್ ಕುಮಾರ್ 1,000 ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ. ತನ್ಮೂಲಕ ಚೆಂಡು ಸೀಮರಕ್ಕೆ ಅಂಚಿನಲ್ಲಿ ಮತ್ತೊಂದು ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಶಶಿ ಇನ್ನಿಂಗ್ಸ್ ಮುಕ್ತ. ಯಶೋಕ್ ಇವಾಗ ಒಂದು ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. 32 ಓಟವನ್ನ
ತಂಡಕ್ಕೆ ದಾರೆಯನ್ನ ಎರೆದಂತ ಆಟಗಾರ ಶಶಿ ವಾಪಸ್ ಆತಿಯನ್ನ ಕಟ್ಕೊಳ್ತಾ ಇದ್ದಾನೆ. ಹೊಸ ದಾಂಡಿಗ ಸೇರ್ಪಡೆ ಒಳಭಾಗದಲ್ಲಿ ಪರಮೇಶ್ ಎಂಟ್ರಿ ಆಗ್ತಾ ಇದೆ. ಸೂರ್ಯ ಒಂದು ಸಿಕ್ಸರ್ ದಾಖಲಿಸಿದ್ರೆ ತಂದೆಯಿಂದ ಸುಪುತ್ರನಿಗೆ ಕೊಡುಗೆ 1,000 ರೂಪಾಯಿಗಳು. ಪೊಲೀಸ್ ವಿಜಯ್ ಕುಮಾರ್ ಈ ಕೊಡುಗೆಯನ್ನು ಮಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಆಗಿದೆ, ಊಟವನ್ನು ಮಾಡ್ಕೊಳ್ಳಿ. ಈತನ್ಮಧ್ಯೆ ಬಹಳಷ್ಟು ಉತ್ತಮರ್ತ್ಯ ಹೊಡೆತ, ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಒಂದೊಡ ಸೇರ್ಪಡೆ. ಪರ ಮಾಡಿದ್ರು ತನ್ಮೂಲ ಕೈ ಬಾರಿ ಎರಡನೇ ಹಂತದ ಓಟವನ್ನು ದಾಖಲಿಸುವ ಪ್ರಯತ್ನ ಸೂರ್ಯ ಮಾಡಿದ್ರು. ಸೂರ್ಯನ ಆಮೆಗತಿಯ ಓಟವೇ ಈ ಹಂತದಲ್ಲಿ ವಿಕೆಟ್ ಅನ್ನು ಉರುಳಿಸ್ತಾ ಇದೆ. ಸೂರ್ಯ ವಾಪಸ್ ಆತಿ. 1,000 ರೂಪಾಯಿಗಳ ಘೋಷಣೆ ಇತ್ತು, ಆದ್ರೆ ಸೂರ್ಯ ಇವಾಗ ರನ್ಔಟ್ ಆಗಿ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಹೊಸ ದಾಡಿಗನ ಸೇರ್ಪಡೆ ಹೇಮಿ ತಂಡದ ಆಲ್ರೌಂಡರ್, ಇನ್ನೊಂದು ಯುವ ಆಟಗಾರ. ಎದುರು ಆಳಿ ಆಟಗಾರರ ಮೇಲೆ ಪ್ರಹಾರವನ್ನ ಬೌಲಿಂಗ್ ಮುಖಾಂತರವಾಗಿ ಮಾಡಬಲ್ಲಂತ ಯುವ ಬೌಲರ್ ಇವಾಗ ದಾಂಡನ ಹಿಡಿತಾ ಇದ್ದಾನೆ. ಬುಲೆಟ್ ಪರವಾಗಿ ಈತನ್ಮದೆ ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಎರಡನೇ ಓಟವನ್ನ ಕದಿಯುವ ಪ್ರಯತ್ನವನ್ನ ಮಾಡಿದ್ರು, ಅನಗತ್ಯವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅಂತಿಮ 1 ಎಸೆದ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಹಲೋ, ಮುಂದಿನ ಪಂದ್ಯವನ್ನು ಆಡುವಂತಹ ಜೆ ಕ್ರಿಕೆಟರ್ಸ್ ಮತ್ತು ಜೆ ಕ್ರಿಕೆಟರ್ಸ್ ಜೆ ಅಲ್ವಾ, ಅದರ ಹೊನ್ನಪ್ಪ HD ಅವರು ದಯವಿಟ್ಟು ಡಾಪ್ ಟೆಸ್ಟ್ ಕೌಂಟ್ರಿಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಜೆಯ ಹೊನ್ನಪ್ಪ HD ಅವರು, ಅದೇ ರೀತಿ JBC ತಂಡ ಕೂಡ ಡಾಪ್ ಟೆಸ್ಟ್ನಲ್ಲಿ ಇರಬೇಕನ್ನೋದ ಕೇಳಿಕೊಳ್ಳುತ್ತಾ, ಇವಾಗ ಈ ಒಂದು 10 ಓವರ್ ಮುಗಿದ ಕೂಡಲೇ ತಾವು ತಕ್ಷಣವೇ 2 ತಂಡಗಳ ನಾಯಕರು ಟಾಸಿಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಹಲೋ DJ, 1 ನಿಮಿಷ. ಇವತ್ತಿನ ನಮ್ಮ ಆಡಿಯನ್ಸ್ಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥವರು ನಾಗೇಶ್ ಅವರು, ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಪ್ಲೇಯರ್ಸ್ಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಸಹಕರಿಸಿದವರು ಪ್ರಕಾಶ್ ಅಣ್ಣ, ನಿಮಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿಕೊಟ್ಟಿದ್ರು ಆ ಪ್ರಕಾಶ್ ಅವರು. ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ನಮ್ಮ ಟೂರ್ನಮೆಂಟ್ ಸಂಘಟಕರ ಪರವಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು DJ. ಸ್ವಲ್ಪ ಲೆಗ್ ಬೈ ಎನ್ನುವಂತ ಸೂಚನೆ ಬರ್ತಾ ಇದೆ. ಡಾಟ್ ಬಾಲ್ ಆ ನಿಟ್ಟಿನಲ್ಲಿ ಟೋಟಲ್ ಸ್ಕೋರ್ 106. ಬುಲೆಟ್ ದಾಖಲಿಸ್ತಾ ಇರುವಂತ ಮತ ಶ್ರೀ ಕ್ರಿಕೆಟರ್ಸ್ ಜಯಕ್ಕಾಗಿ 107ರ ಟಾರ್ಗೆಟ್ ಚೇಸ್ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದು ಯಾವ ರೀತಿಯಲ್ಲಿ ಈ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಚೇಸ್ ಆಗ್ತದೆ ನೋಡಬೇಕಾಗಿದೆ. ಆ ಹಂತದಲ್ಲಿ 2 ಸೆಕ್ಷನ್ ಅಂಗಡಿ ಒಳಭಾಗದಲ್ಲಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಇತ್ತ ವಿದ್ಯಮಾನಕ್ಕಾಗಿ ಕುಣಿಗಾಲ್ ಮಂಜು ಅವರನ್ನ ಪರಿಚಯಿಸ್ತಾ ಇದ್ದಾವೆ. ಮುಂದೆ ಹಂತ ವಿದ್ಯಮಾನಕ್ಕಾಗಿ ಕುಣಿಗಾಲ್ ಮಂಜು ಅವರನ್ನ ಪರಿಚಯಿಸ್ತಾ ಇದ್ದಾವೆ ಕೂಡ. ಮೊದಲ ಪಂದ್ಯಾಟವನ್ನು ಆಡುವಂತಹ ಜೆ ಮತ್ತು JBC ತಂಡಗಳ ನಾಯಕರು ಟಾಸಿಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ.
ಜೆ ಕ್ರಿಕೆಟರ್ಸ್ ಮತ್ತು ಜೆಬಿಸಿ ತಂಡಗಳ ನಾಯಕರು. ಇದು ಟೂರ್ನಮೆಂಟಿನ 9ನೇ ಪಂದ್ಯ. ಇವತ್ತು ಎರಡೂ ತಂಡಗಳ ನಾಯಕರು ಟಾಸಿಗೆ ಬರ್ಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ರೈಸ್ ಅಂತೂ ಅಲ್ಲ, ಅನ್ನ ಸಾಂಬಾರು ಅಂತೂ ಅಲ್ಲ, ಅದೊಂದು ಸ್ವಲ್ಪ ಬಿಸಿ ಇರುತ್ತೆ ಅಷ್ಟೇ. ಓಕೆ, ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ. ಯಾವುದೇ ತಂಡಗಳು ದಯವಿಟ್ಟು ಗಮನಿಸಿ, ಈ ಪಂದ್ಯಾಟ ಮುಗಿದ ಬಳಿಕ ಇನ್ನೂ ಕೂಡ ಮುಂದಕ್ಕೆ 2 ಪಂದ್ಯಾಟಗಳು ಬಾಕಿ ಇದೆ. ನಮ್ಮ ಜೊತೆ ಸಹಕರಿಸಬೇಕು ಅನ್ನೋದಾಗಿ ಕೂಡ ಎಲ್ಲ ತಂಡಗಳನ್ನು ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟ್ LPL ಅನ್ನು ಸಂಘಟಿಸುವಂತಹ ಸಂಘಟಕರ ಪರವಾಗಿ. ಅದೇ ರೀತಿಯಲ್ಲಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ವಿನಯ್ ಉದ್ಯವರ ಉಡುಪಿ ಅವರನ್ನು ಪರಿಚಯಿಸ್ತಾ ಇದ್ದೇವೆ. ಅಂಗಳ ಒಳಭಾಗದಲ್ಲಿ ಪ್ರದೀಪ ಗೌಡ, ಟೆನಿಸ್ ಬಾಲ್ ಕ್ರಿಕೆಟಿನ ಮತ್ತವರು ಅನುಭವಿ ಆಲ್ರೌಂಡರ್ ಆಟಗಾರ. ಆದರೆ ಇತ್ತೀಚೆಗೆ ಬಹುಶಃ ಅವರು ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ಒಂದಷ್ಟು ಹಿಂದಕ್ಕೆ ಸರಿದ್ರು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದ್ದಾರೆ. ಪ್ರದೀಪ್ ಗೌಡ ಒಂದೆಡೆ, ಇನ್ನೊಂದೆಡೆ ಬೋರಾ. ಹಲೋ DJ ಗ್ಯಾಪ್ ಕೊಡ್ತೇವೆ, ಆವಾಗ ಹಾಕಿ ಇವಾಗ ಬೇಡ. ಅಣ್ಣ ಮುತ್ತಣ್ಣ ಸ್ವಲ್ಪ ಬದಿಗೆ ಬರಬೇಕು. ಎಸ್ ಸರಿ, ಟೈಮರ್ ಇಸ್ ಆನ್. ಮೊದಲ ಚೆಂಡಿಗಾಗಿ ಬೌಲರ್ ಪ್ರದೀಪ್ ಗೌಡ ದಂಡಲ್ಲಿ ಮೊದಲ ಚೆಂಡಿಗೆ ಮಾರ್ಚರಿ ಹೊಡೆತ ಫೈನ್ ಲೆಗ್ ಭಾಗದಲ್ಲಿ ಈತನ್ ಮಧ್ಯ ಬೌಂಡ್ರಿ. DJ ಮೊದಲ ಚೆಂಡಿನಲ್ಲ ಮಾರ್ಚರಿ ಬೌಂಡರಿಯನ್ನು ಪ್ರದೀಪ್ ಗೌಡ ದಾಖಲಿಸಿದ್ರು. ಅದೇ ರೀತಿ ಒಂದು ಸೂಚನೆ ಇದೆ. ಇನ್ನು ಮುಂದಕ್ಕೆ ಬರುವಂತ ರೋನಿ ಅನ್ನುವಂತ ಒಂದು ಚಲನಚಿತ್ರಕ್ಕೆ ನಮ್ಮ ಕಂಸದ ಉಮೇಶ್ ಅವರ ಮಗಳು ರೋನಿ ಚಲನಚಿತ್ರದಲ್ಲಿ ಅಭಿನಯವನ್ನು ಮಾಡಲಿಕ್ಕಿದ್ದಾಳೆ. ಶ್ರೇಯಾ, ಅವಳಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ರೋನಿಯಲ್ಲಿ ಅಭಿನಯ ಮಾಡ್ತಾ ಇರುವಂತ ಉಮೇಶ್ ಅವರ ಪುತ್ರಿ, ಅವರಿಗೆ ಶುಭವನ್ನ ಕೋರ್ತೇವೆ. ಆ ಚಲನಚಿತ್ರವನ್ನು ವೀಕ್ಷಿಸಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಹಲೋ, ಅಲ್ಲಿ ಟಾಸ್ ಕಾರ್ಯಕ್ರಮ ಕೀರ್ತಿರಾಜ್ ಅವರು ಈ ಒಂದು ಚಿತ್ರದಲ್ಲಿ ಹೀರೋ ಪಾತ್ರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಚಿಕ್ಕ ಹುಡುಗಿ ಆ ಒಂದು ಚಲನಚಿತ್ರದಲ್ಲಿ ಪಾತ್ರವನ್ನು ಮಾಡಲಿಕ್ಕಿದ್ದಾಳೆ. ಆದ್ದರಿಂದ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮೂರಿನ ಹುಡುಗಿಯಾಗಿ ಅವರು ಪಾತ್ರವನ್ನು ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಚಲನಚಿತ್ರವನ್ನು ನೋಡಿ ಅಭಿನಂದಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಆ ಕಡೆ ಹೋಗಿ. ಹಲೋ, ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮಕ್ಕೆ ಕರೀತಾ ಇದ್ದಾವೆ. JG ಕ್ರಿಕೆಟರ್ಸ್ ವರ್ಸಸ್ JB ಕ್ರಿಕೆಟರ್ಸ್ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಎರಡೂ ತಂಡದ ಕ್ಯಾಪ್ಟನ್ ಇಲ್ಲಿ ಇಮಿಡಿಯೇಟ್ ಆಗಿ ಟಾಸ್ ಕಾರ್ಯಕ್ರಮಕ್ಕಾಗಿ ಬನ್ನಿ ಅನ್ನೋದಾಗಿ ತಿಳಿಸಿದ್ವಿ. ಈ ಒಂದು ಟಾಸ್ ಕಾರ್ಯಕ್ರಮವನ್ನ ಚೇತನ್ ಚೆನ್ನಿಗಪ್ಪನವರು ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಕೂಡ. ಎರಡೂ ತಂಡದ ಕ್ಯಾಪ್ಟನ್ ಇಲ್ಲಿ ಇಮಿಡಿಯೇಟ್ ಆಗಿ ಬರಬೇಕು. ಲಾಸ್ಟ್ ಕಾಲ್ ಗಮನಿಸ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಓವರ್ ಟು ವಿನಯ್ ಉದ್ಯವರ್ ಉಡುಪಿ. ಅಂಗಳ ಒಳಭಾಗದಲ್ಲಿ ತರ್ಬದ ಪ್ರದೀಪ್ ಗೌಡ ಬಲಗೆ
ಮಾಡಿ ಪ್ರದೀಪ್ ಗೌಡ ಬ್ಯಾಕ್ ಟು ಪವಿಲಿಯನ್. ಪ್ರಮುಖ ಹುದ್ದರಿಯನ್ನು ಕಂಡುಕೊಳ್ತಾ ಇದೆ ಶ್ರೀಗೌಡ ತಂಡ. ಅನುಭವಿ ಆಟಗಾರ ಪ್ರದೀಪ್ ಗೌಡ ವಾಪಸ್ ಆಗ್ತಾ ಇದ್ದಾನೆ. ಬಹಳಷ್ಟು ತಮರಿತ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. 6ಕ್ಕೆ 1 ಡಿಜಾನ್. ಥ್ಯಾಂಕ್ ಯು ಡಿಜೆ. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜೊತೆಯಲ್ಲಿ ಎರಡೂ ತಂಡದ ನಾಯಕರಿದ್ದಾರೆ. ಜೆ ಕ್ರಿಕೆಟರ್ಸ್ ಮತ್ತು JB ಕ್ರಿಕೆಟರ್ಸ್. ಇಲ್ಲಿ ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಚೇತನ್ ಚಂದಿಗಪ್ಪನವರು ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಓಕೆ, ಶರತ್ ಮುಂದುವರಿಸಿ. ಚೇತನ್ ಬಂದ್ರು. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಗಲು ರಾತ್ರಿಯ ಪಂದ್ಯಾಟದಲ್ಲಿ 10 ತಂಡಗಳು ಭಾಗವಹಿಸ್ತಾ ಇದೆ. ಅದರಲ್ಲಿ ಇವಾಗ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ಇಲ್ಲಿದೆ ಕೂಡ. ಟಾಸ್ ಅನ್ನು ಜಯಿಸ್ತಾ ಇರುವಂತ ತಂಡ JJ ಕ್ರಿಕೆಟರ್ಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಟ್ಟು ವಿನಯ್ ಉದ್ಯಮ ಉಡುಪಿ. ಚಂದ್ರು ರೆಡಿ. ಎರಡು ಚೇಂಜ್ ಮಾಡ್ಕೊ. ಹೌದು, ಮುಂದಿನ ಹಂತಕ್ಕಾಗಿ ಕುಣಿಗಲ್. ಧನ್ಯವಾದಗಳು ವಿನಯ್ ಸರ್, ಧನ್ಯವಾದಗಳು ಶರತ್ ಕುಂಬಾಶಿ ಅವರೇ. 106ರ ಟಾರ್ಗೆಟ್ ಅನ್ನ ಬೆನ್ನತ್ತಾ ಇದ್ದಾರೆ. 53 ಎಸೆಗಳ ಮುಂದೆ 92 ಓಟುಗಳ ಅವಶ್ಯಕತೆ ಇದೆ. ಶ್ರೀ ಕ್ರಿಕೆಟರ್ಸ್ 15 ಓಟುಗಳನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಬೌಲಿಂಗ್ ನಲ್ಲಿ ಮತ್ತೊಮ್ಮೆ ಆದರ್ಶ ಪರಿಚಯಿಸಿಕೊಳ್ತಾರೆ ಇಲ್ಲಿ ದ್ವಿತೀಯ ಚೆಂಡಿಗಾಗಿ. ಕಟ್ ಮಾಡುವಂತಹ ಪ್ರಯತ್ನ, ಲೇಟ್ ಕಟ್ ಶಾಟ್ ಅನ್ನ ದಾಖಲಿಸಿದ್ರು. ಒಂಟಿ ಓಟವನ್ನು ಗಳಿಸಿಕೊಂಡಿದ್ದಾರೆ. ಗಲ್ಲಿ ರೀಸನ್ ಅಲ್ಲಿ ಚೆಂಡನ್ನು ದಂಡಿಸಿದ್ರು. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 16 ರನ್ಸ್. ನೀವು ಕಣ್ತುಂಬಿಸ್ಕೊಳ್ತಾ ಇದ್ರ ಚೇತನ್ GK ಪ್ರೆಸೆಂಟ್ಸ್ ಲಕ್ಷ್ಮೀಪುರ ಪಂಚಾಯತ್ ಲೀಗ್ T10 ಕ್ರೀಡಾಕೂಟ ಸಾಗ್ತಾ ಇದೆ. ದ್ವಿತೀಯ ದಿನದ ಪಂದ್ಯಾಟಗಳು ನಿನ್ನೆ ದಿನ ಪ್ರಾರಂಭ, ನಾಳೆ ಅಂತ್ಯ ಆಗತ್ತೆ ಕ್ರೀಡಾಕೂಟ. ಸ್ಲಾಟ್ ಅಲ್ಲಿ ಚೆಂಡು ಕನೆಕ್ಟ್ ಅಲ್ಲಿ ಎಡವಟ್ಟನ್ನ ಮಾಡ್ಕೊಂಡ್ರು ತಂಡದ ನಾಯಕ ವಿನೋದ್. ಕ್ಯಾಚ್ ಅನ್ನ ಕೊಟ್ಟು ನಿರ್ಗಮಿಸ್ತಾ ಇದ್ರೆ ಎರಡನೇ ಬ್ರೇಕ್ ಥ್ರೂ. ಶಶಿ ಕ್ಯಾಚ್ ಅನ್ನ ಬಿಡೋದಿಲ್ಲ. ಇಲ್ಲಿ ಎರಡನೇ ಬ್ರೇಕ್ ಥ್ರೂನ ತಂದ್ಕೊಟ್ರು ಆದರ್ಶ್.
ನಾಯಕನ ಜವಾಬ್ದಾರಿದೊಂದು ಆಟ, ಒಂದು ಇನ್ನಿಂಗ್ಸ್ ಬೇಕಾಗಿತ್ತು. ಒಂದು ದೊಡ್ಡ ಮೊತ್ತವನ್ನ ಬೆನ್ನಡ್ತಾ ಇದ್ದಂತ ತಂಡ ಶ್ರೀ ಕ್ರಿಕೆಟರ್ಸ್. ಎರಡನೇ ವಿಕೆಟ್ ಪತನವಾಗ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಅಂಕಣಕ್ಕೆ ಪ್ರವೇಶ ಕಂಡುಕೊಳ್ತಾರೆ ವಿಶ್ವ. ಚತುರ್ಥ ಕ್ರಮಾಂಕದಲ್ಲಿ ಚತುರ ಆಟಗಾರ, ರನ್ಗಳನ್ನ ಕ್ಷಣ ಮಾತ್ರದಲ್ಲೇ ದಂಡಿಸಬಲ್ಲಂತ ಆಟಗಾರ. ಅದ್ಯಾವ ರೀತಿಯಲ್ಲಿ ಟಚ್ ಅಲ್ಲಿ ಇದ್ದಾರೆ, ಫಾರ್ಮ್ ನಲ್ಲಿ ಇದ್ದಾರೆ ಈ ಪಂದ್ಯದಲ್ಲಿ ಗೊತ್ತಾಗುತ್ತೆ. ಆದರ್ಶ್ ಆಲ್ ರೌಂಡರ್ ಪ್ರದರ್ಶನ ಇಲ್ಲಿ. 3 ಎಸೆತಗಳ ಮುಂದೆ 2 ಓಟುಗಳನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಕೂಡ ಪಡ್ಕೊಂಡಿದ್ದಾರೆ. ಬೌಲರ್ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ನೀವು ಕಣ್ ತುಂಬಿಸ್ಕೊಳ್ತಾ ಇದ್ರ ಬುಲೆಟ್ ವಾರಿಯರ್ಸ್ ವರ್ಸಸ್ ಶ್ರೀ ಕ್ರಿಕೆಟರ್ಸ್ ನಡುವಣ ಸಾಗ್ತಾ ಇರುವಂತಹ ಪಂದ್ಯಾಟ. ಓ ಗೋಲ್ಡ್ ಲೈನ್ ಡೆಲಿವರಿ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಆದರ್ಶ. ಗ್ಯಾಪ್ ನಲ್ಲಿ ಬೌಂಡ್ರಿ, 4 runs. 4 runs added to total. Total is now 20. ಈ ಪಂದ್ಯಾಕೂಟದ ನೇರ ಪ್ರಸಾರ ಸಾಗ್ತಾ ಇದೆ ಕರ್ನಾಟಕದ ಹೆಮ್ಮೆಯ ಸ್ಪೋರ್ಟ್ಸ್ ಚಾನೆಲ್ M9 ಮುಖಾಂತರವಾಗಿ ಯೂಟ್ಯೂಬ್ ನಲ್ಲಿ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಪಂಚಮ ಚೆಂಡಿಗಾಗಿ ಆದರ್ಶ್. ಬಲವಾಗಿ ಹೊಡೆಯುವಂತ ಪ್ರಯತ್ನ, ಸ್ಕ್ವೇರ್ ಲೆಗ್ ರೀಸನ್ ಅಲ್ಲಿ ಚೆಂಡು ಆಕಾಶದಲ್ಲಿ ಬಹಳ ಒತ್ತಿತ್ತು. ಸತ್ಯ ಪ್ರಯತ್ನ ಪಟ್ರು, ನೋ ಮ್ಯಾನ್ಸ್ ಲ್ಯಾಂಡ್. 2 runs added to total 22 ಸ್ಕೋರ್. ದ್ವಿತೀಯ ಓವರ್ನ ಅಂತಿಮ ಚೆಂಡಿಗಾಗಿ ಆದರ್ಶ್ ಟು ವಿಶ್ವ. ಓ ಎಳೆದು ಹೊಡೆಯುವಂತಹ ಪ್ರಯತ್ನ, ಸುಂದರತೆ ಚೆಂಡು. ಪವರ್ ಪ್ಲೇ ಮುಕ್ತಾಯಗೊಂಡಿದೆ. ಮುಕ್ತಾಯ ಕಂಡ 2 ಓವರ್ಗಳ ನಂತರ ಶ್ರೀ ಕ್ರಿಕೆಟರ್ಸ್ ತಂಡದ ಮೊತ್ತ 22, 2 ವಿಕೆಟ್ ನಷ್ಟಕ್ಕೆ. ಅಂತಿಮ 48 ಎಸೆತಗಳ ಮುಂದೆ 85 ಓಟಗಳ ಅವಶ್ಯಕತೆ. 48 balls, 85 runs required. ಬೌಲಿಂಗ್ ನಲ್ಲಿ ಬದಲಾವಣೆ. ಜರ್ಸಿ ನಂಬರ್ 17 ರೋಹಿತ್ ವಿಜಯ್ ಬೋರಾ. ಅಂತಿಮ 48 ಎಸೆತ, 85 ಓಟುಗಳ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ಅಶೋಕ್. ಸಾಮ್ರಾಟನ ರೀತಿಯಲ್ಲಿ ಚೆಂಡನ್ನ ದಂಡಿಸ್ತಾನ, ಕಾದ್ ನೋಡ್ಬೇಕಿದೆ. ಬೃಹತ್ ಮೊತ್ತ 107ರ ಟಾರ್ಗೆಟ್ ಅನ್ನ ಬೆನ್ನತ್ತಾ ಇರುವಂತಹ ತಂಡ ಶ್ರೀ ಕ್ರಿಕೆಟರ್ಸ್. ತೃತೀಯ ಓವರ್ಗಾಗಿ ಪರಿಚಯಿಸಿಕೊಳ್ತಾ ಇದೆ. ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. ಓ ಸುಂದರತೆ ಚೆಂಡು, ಬಲವಾದಂತ ಮನ್ವೆ ಇತ್ತು, ಯಾವುದೇ ಆಘಾತ ಇಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸೆತ. ಸುಂದರತೆ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಅಶೋಕ ಪಿಲ್ಲೆ ಲಾಂಗ್ ಆನ್ ನ ಮೇಲೆ ಚೆಂಡನ್ನು ದಂಡಿಸಿ ಅವಳಿ ಓಟದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಪ್ರಯತ್ನದಲ್ಲಿ ಅಶೋಕ ಪಿಳ್ಳೆ ಯಶಸ್ವಿ ಕೂಡ ಆಗಿದ್ದಾರೆ. ಅವಳಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 24, 24 ರನ್ಸ್. 46ಕ್ಕೆ 83. ಸುಂದರತೆ ಚೆಂಡು, ತಟ್ಟಿಬಿಟ್ಟಿ ರಕ್ಷಣಾತ್ಮಕ ಹೊಡೆತಕ್ಕೆ ಅಶೋಕ ಪಿಳ್ಳೆ ಪ್ರಯತ್ನ ಪತ್ರ ಕೂಡ. ಡಾಟೆಡ್ ಡೆಲಿವರಿ. ವಿಜಯ್ ಬೋರಾ
ಇಲ್ಲಿ ಬಿಗುವಿನ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದೆರಡು ಸಿಕ್ಸರ್ಗಳು ದಾಖಲಿಸಿದ್ರೆ ಪಂದ್ಯದ ಚಿತ್ರಣಗಳು ಬದಲಾಯಿಸಬಹುದು. ಮತ್ತೊಮ್ಮೆ ಫೌಲರ್ ಅಂಡ್ ಡೆಲಿವರಿ ಯಾರ್ಕರ್ ಲೆಂತ್ ನಲ್ಲಿ ಚೆಂಡನ್ನ ದಂಡಿಸುವಲ್ಲಿ ಸಫಲರಾಗಿದ್ದಾರೆ. ಒಂಟಿ ಓಟವನ್ನು ಗಳಿಸಿಕೊಂಡ್ರು ಅಶೋಕ ಪಿಲ್ಲೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 25 ರನ್ಸ್. ಯೋಜನೆಗಳು ಕೂಡ ಇರುತ್ತೆ. ಬ್ಯಾಟ್ಸ್ಮನ್ಗಳು ವೈಶ್ವ ಅದ್ಯಾವ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾರೆ ಕಾದು ನೋಡ್ಬೇಕಿದೆ. 82ರ ಗುರಿ ಇನ್ನು ಕೂಡ. ಬಲವಾಗಿ ಹೊಡೆಯುವಂತ ಪ್ರಯತ್ನ, ಒಳ್ಳೆ ಬಾಲ್ ಇದು. ವಿಕೆಟ್ ಬೌಲಿಂಗ್ ಮಾಡ್ತಾರೆ. ಬ್ಯಾಟ್ ಮೇಲೆ ಬರ್ಕೊಂಡ್ರು ಸ್ವೀಪ್ ಮಾಡುವಂತ ಪ್ರಯತ್ನ ಇತ್ತು ವಿಶ್ವಾಸ್ ಅವರಿಂದ. ವಿಶ್ವನಾಥ್ ಪ್ಲಾನಿಂಗ್ ಅನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ ಕಾದ್ ನೋಡ್ಬೇಕಿದೆ. ಸ್ಲಾಟ್ ಅಲ್ಲಿ ಇತ್ತು ಚೆಂಡು, ಅಲ್ಲಿ ನೇರ ಗುರಿ ಸಾಗಿದ್ರೆ ಖಂಡಿತ ಅಪಾಯ ಆಗ್ತಿತ್ತು. ಒಂಟಿ ಓಟದ ಸಫಲತೆ, ಒಂಟಿ ಓಟ ಪೂರೈಕೆಯೊಂದಿಗೆ ತಂಡದ ಮೊತ್ತ 26 ಓಟಗಳು. ಮುಕ್ತಾಯ ಕಂಡ 3 ಓವರ್ಗಳ ನಂತರ 2 ವಿಕೆಟ್ ನಷ್ಟಕ್ಕೆ ಡಿಜೆ. ಸಮಯ 14 ನಿಮಿಷ 12 ಸೆಕೆಂಡ್. ಬೌಲಿಂಗ್ ನಲ್ಲಿ ಬದಲಾವಣೆ. ಬುಲೆಟ್ ವಾರಿಯರ್ಸ್ ಪರವಾಗಿ ಅಂಕಡಿಗೆ ಪ್ರವೇಶನ ಕಂಡುಕೊಳ್ತಾರೆ ಯುವ ಎಸೆತಗಾರ ಹೇಮಂತ್. ಇವರನ್ನ ಪರಿಚಯಿಸ್ತಾ ಇದೆ. 42 ಎಸೆತ, 81 ಓಟಗಳ ಅವಶ್ಯಕತೆ. ಸರಾಸರಿ 12 ಓಟಗಳ ಅವಶ್ಯಕತೆ ಇದೆ ಪ್ರತಿ ಓವರ್ಗೆ. ಪ್ರತಿ ಓವರ್ನಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿ 120 ಓಟಗಳನ್ನು ಕಲೆ ಹಾಕೊಂಡ್ರು. ವಿಜಯಶಾಲಿಯಾಗಿ ಹೊರ ಹೊಂಬೋದು ಶ್ರೀ ಕ್ರಿಕೆಟರ್ಸ್. ಕಾದ್ ನೋಡ್ಬೇಕಿದೆ ಬುಲೆಟ್ ವಾರಿಯರ್ಸ್ ಶ್ರೀ ಕ್ರಿಕೆಟರ್ಸ್. ಬಲವಾಗಿ ಹೊಡೆಯುವಂತ ಪ್ರಯತ್ನ ಇದೆ. ಗಗನಕ್ಕೆ ಚಿಮ್ಮಿದಂತ ಚೆಂಡು, ಕ್ಯಾಚ್ ಅನ್ನ ಪಡೆಯುವಂತ ಪ್ರಯತ್ನ. ಇಬ್ಬರು ಕ್ಷೇತ್ರ ಪಾಲಕರ ನಡುವೆ ವೈಫಲ್ಯ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಒಂದು ಜೀವದಾನ ಅಂತಾನೆ ಹೇಳ್ಬೋದು. ವಿಶ್ವ ಅವರಿಗೆ ಒಂಟಿ ಓಟ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 27 ರನ್ಸ್. ಹೇಮಂತ್ ಒಳ್ಳೆ ಬೌಲಿಂಗ್ ಅನ್ನ ಮಾಡ್ತಾ ಇದ್ರೆ. ಬಿರುಸಾಗಿ ಹೊಡೆಯುವಂತ ಪ್ರಯತ್ನದಲ್ಲಿ ವಿಶ್ವ ಕ್ಯಾಚ್ ಅನ್ನ ಕೊಟ್ಟಿದ್ರು. ಕ್ಷೇತ್ರ ಪಾಲಕರ ವೈಫಲ್ಯದಿಂದಾಗಿ ಒಂದು ಜೀವದಾನ ಲಭಿಸಿದೆ. ಆ ಜೀವದಾನವನ್ನ ಒಳ್ಳೆ ಇನ್ನಿಂಗ್ಸ್ಗೆ ಬಿಲ್ಡ್ ಮಾಡಿ ಕನ್ವರ್ಟ್ ಮಾಡ್ತಾರ ವಿಶ್ವ, ಕಾದ್ ನೋಡ್ಬೇಕಿದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಬಿರುಸಾಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಅಶೋಕ ಪಿಲ್ಲೆ. ಚೆಂಡು ದಾಂಡಿಗೆ ಸಂಪರ್ಕವಾಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತವಾಗ್ತಾ ಇದೆ. ನೀವು ಕಣ್ ತುಂಬಿಸ್ಕೊಳ್ತಾ ಇದ್ದೀರಾ ಚೇತನ್ ಜಿಕೆ ಪ್ರೆಸೆನ್ಸ್ LPL T10 2023. ಫುಲ್ ಟಾಸ್ ಎಸೆತ, ಕ್ಷಣಕಾಲ ಗಾಳಿಯಲ್ಲಿದೆ. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಮತ್ತೊಂದು ಜೀವದಾನ. ಅವಳಿ ಓಟದ ಪ್ರಯತ್ನದಲ್ಲಿ ಸಫಲತೆ. ಕಾವು ಕಾರ್ನರ್ ಸೀಮಾ ರೇಖೆ ಅಂಚಿನಲ್ಲಿ ಬಹಳ ಹೊತ್ತು ಚೆಂಡಿತ್ತು. ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ಚೆಂಡನ್ನ ಕೊನೆ ಹಂತದಲ್ಲಿ ಕೈ ಚೆಲ್ಲಿದ್ರು. ಈ ರೀತಿಯಾದಂತ ಕ್ಯಾಚಸ್ ಗಳನ್ನ ಕೈ ಚೆಲ್ಲಿದ್ರೆ ಕ್ರಿಕೆಟ್ ನಲ್ಲಿ ಗಾದೆ ಇದೆ, ಕ್ಯಾಚಸ್ ಆರ್ ವಿನ್ ದ ಮ್ಯಾಚಸ್. ಬಿರ್ಸಾಗಿ ಹೊಡೆಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ಆಫ್ ನ ಮೇಲೆ ಚೆಂಡನ್ನ ದಂಡಿಸಿದ್ರು. ಓಟುಗಳನ್ನು ಪಡ್ಕೊಳ್ಳಿಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಲಾಸ್ಟ್ 2 balls ರಿಮೈನಿಂಗ್ ಇನ್ ದಿಸ್ ಓವರ್. 38 ಎಸೆತ, 78 ಓಟುಗಳ ಅವಶ್ಯಕತೆ. 38ಕ್ಕೆ 78. ಸುಂದರತೆ ಚೆಂಡು. ಮಿಡ್ ಆಫ್ ದ ಮೇಲೆ ಚೆಂಡನ್ನ ದಂಡಿಸಿ ಒಂಟಿ ಓಟವನ್ನು ಗಳಿಸಿಕೊಂಡ್ರು ಅಶೋಕ ಪಿಲ್ಲೆ.
ಒಂಟಿ ವೋಟರ್ ಸೇರ್ಪಡೆಯೊಂದಿಗೆ 3 ದಶಕದ ಸಾಧನೆ ಆಗ್ತಾ ಇದೆ. ತಂಡದ ಮೊತ್ತ 30. ಚತುರ್ಥ ಓವರ್ನ ಅಂತಿಮ ಚೆಂಡಿಗಾಗಿ ಹೇಮಂತ್ ಟು ವಿಶ್ವ 37ಕ್ಕೆ 77. ಬಲವಾಗಿ ಹೊಡೆಯುವಂತ ಪ್ರಯತ್ನ ಆಯ್ತು. ಇಲ್ಲಿ ಸೀಮಾರೆ ಕ್ಯಾಚಿನಲ್ಲಿ ಕ್ಷೇತ್ರಪಾಲಕರ ವೈಫಲ್ಯ. 4 ವಾಚ್ಗಳು. ಲಾಂಗ್ ಆಫ್ ರೀಜನ್ ಅಲ್ಲಿ ಕೊನೆ ಹಂತದಲ್ಲಿ ಚೆಂಡು ಬೌಂಡ್ರಿ ಗೆರೆಯನ್ನು ತಲುಪಿತು. ತಂಡದ ಮೊತ್ತ 34. 2 ವಿಕೆಟ್ ನಷ್ಟಕ್ಕೆ ಮುಕ್ತಾಯ ಕಂಡ 4 ಓವರ್ಗಳ ನಂತರ. ಮೂವತ್ತಾರು ಎಸೆತ 73 ಓಟಗಳ ಅವಶ್ಯಕತೆ. ಸರಾಸರಿ 12 ಓಟಗಳನ್ನು ಗಳಿಸಿಕೊಳ್ಳಬೇಕಾಗತ್ತೆ. ಬಹುಶಃ ಪ್ಲಾನ್ ಮಾಡಬಹುದು ಇಬ್ಬರು ಬ್ಯಾಟ್ಸ್ಮನ್ಗಳು. ಒಂದು ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಬೇಕು, ಒಂದು ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂದ್ರೆ ಪ್ರತಿ ಓವರ್ಗೆ 6 ಆರ್ ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರೆ ಪ್ರತಿ ಬಾಲ್ಗೂ ಕೂಡ ಸ್ಟ್ರೈಕ್ ರೊಟೇಷನ್ ಮಾಡಿದ್ರೆ ಈ ಒಂದು ಮೊತ್ತ ಏನು ದೊಡ್ಡದಲ್ಲ. ಸೊ ಪಾರ್ಟ್ನರ್ಶಿಪ್, ಭಾಗಿದಾರಿ, ಜೊತೆ ಆಟ ಬೇಕಾಗುತ್ತೆ. ರಘು ಇವರನ್ನ ಪರಿಚಯಿಸಿದ್ರೆ ಬುಲೆಟ್ ವಾರಿಯರ್ಸ್. ಬುಲೆಟ್ ವಾರಿಯರ್ಸ್ ನ ಯುವ ಎಸೆತಗಾರ ರಘು ಫೀಲ್ಡಿಂಗ್ ಅಲ್ಲಿ ಪ್ಲೇಸ್ಮೆಂಟ್ ಅನ್ನ ಬದಲಾವಣೆ ಮಾಡ್ತಾನೆ ಇದ್ದಾರೆ. ಚಕ್ರವ್ಯೂಹನ ರಚನೆ ಮಾಡ್ಕೊಂಡಿದ್ದಾರೆ ಅಶೋಕ ಪಿಳ್ಳೈಗೆ. ಮತ್ತೆ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. 5ನೇ ಓವರ್ಗಾಗಿ ಪರಿಚಯಿಸಿದ್ದಾರೆ ರಘು ಇವರನ್ನ ಪರಿಚಯಿಸಿದ್ದಾರೆ. ಸ್ಟ್ರೈಕ್ ನಲ್ಲಿ ಅಶೋಕ ಪಿಲ್ಲಿ. 36 ಎಸೆತ 73 ಓಟಗಳ ಅವಶ್ಯಕತೆ. ಬಲವಾಗಿ ಹೊಡೆಯುವಂತ ಪ್ರಯತ್ನ, ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ವಿಕೆಟ್ ಒಪ್ಪಿಸಿ ನಿರ್ಗಮಿಸ್ತಾ ಇದ್ರೆ ಹೇಮಂತ್ ಸೀಮಾರೇಖೆಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಟೈಮರ್ ಸ್ಟಾಪ್ ಆಗಿದೆ. ಅಫಿಷಿಯಲ್ ಸ್ಟ್ರಾಟಜಿಕ್ ಟೈಮ್ ಔಟ್. ಮುಕ್ತಾಯಗೊಳ್ತಾ ಇದೆ, ಗಮನಿಸಿಕೊಳ್ಳಿ. ಟೈಮ್ ಔಟ್ ಆಗ್ತಾ ಇದೆ, ಗಮನಿಸಿಕೊಳ್ಳಿ. ಹೊಸ ಬ್ಯಾಟ್ಸ್ಮನ್ ನವೀನ್ ಅವರು ಅಂಕಣಿಗೆ ಪ್ರವೇಶವನ್ನು ಕಂಡುಕೊಂಡ್ರೆ ಟೈಮ್ ಔಟ್ ಆಗ್ತಾ ಇದೆ. ಸಮಯವನ್ನು ಬಹಳ ಹೊತ್ತು ತೆಗೆದುಕೊಂಡಿದ್ದೀರಾ, ಗಮನಿಸಿಕೊಳ್ಳಿ, ಸಹಕಾರ ಕೊಡಿ. ಟೈಮರ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಡಿಜೆ ಧನ್ಯವಾದ, ಡಿಜೆ ಧನ್ಯವಾದ, ಡಿಜೆ ಧನ್ಯವಾದ. ಹೊಸ ಬ್ಯಾಟ್ಸ್ಮನ್ ನವೀನ್
ಸ್ಟ್ರೈಕ್ ನಲ್ಲಿ ನವೀನ್ ಅವರು, ನಾನ್ ಸ್ಟ್ರೈಕಿಂಗ್ ನಲ್ಲಿ ವಿಶ್ವ. ರಘು ಎಸೆತಗಾರ. ಈ ಟೂರ್ನಮೆಂಟ್ ಅಲ್ಲಿ ಒಟ್ಟಾರೆ 5 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ರಘು, ಯುವ ಎಸೆತಗಾರ. 35 ಎಸೆತ, 73 ಓಟ. ಬಲವಾಗಿ ಹೊಡೆಯುವಂತಹ ಪ್ರಯತ್ನ, ಬಲವಾಗಿ ಮನವಿ ಇದೆ. ಫೋಲರ್ ಲ್ಯಾಂಡ್ ಡಿಲಿವರಿ ರಘು ಸಂಘಟಿಸ್ತಾ ಇದ್ದಾರೆ. ನವೀನ್ ಅವರಿಗೆ ಅವಕಾಶ ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಚೇತನ್ ಜಿಕೆ ಪ್ರೆಸೆನ್ಸ್ ಲಕ್ಷ್ಮೀಪುರ ಪಂಚಾಯತ್ ಲೀಗ್ ಸಾಕ್ತಾ ಇದೆ. ಬಲವಾಗಿ ಹೊಡೆಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಅಲ್ಲಿ ನೋ ಮ್ಯಾನ್ಸ್ ಆಗುವಂತಹ ಸಾಧ್ಯತೆ. ಸೀಮಾ ರೇಖೆ ಅಂಚಿನಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಒಂಟಿ ಓಟವನ್ನು ಪಡ್ಕೊಂಡಿದ್ರೆ ಒಂಟಿ ಓಟ ಸೇರ್ಪಡೆ. ಡಾಟ್ ಬಾಲ್ಗಳ ಮೇಲೆ ಡಾಟ್ ಬಾಲ್. ರಘು ಒತ್ತಡ ತರ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ವಿಶ್ವ. 32 ಎಸೆತ, 72 ಓಟಗಳ ಅವಶ್ಯಕತೆ. ಫೋಲ್ ಟಾಸ್ ಎಸೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಅಲ್ಲಿ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು. ನೋ ಬಾಲ್. ನೋ ಬಾಲ್ ಎನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ಫ್ರೀ ಹಿಟ್ ಚೆಂಡನ್ನ ಯಾವ ರೀತಿ ಬಳಸ್ಕೊಳ್ತಾರೆ ನವೀನ್ ಕಾತ್ ನೋಡ್ಬೇಕಿದೆ. ಫ್ರೀ ಹಿಟ್ ಚೆಂಡು. ಎಳೆದು ಹೊಡೆಯುವಂತಹ ಪ್ರಯತ್ನ ಮಾಡಿದ್ರು. ಅಲ್ಲಿ ಯಾವುದೇ ವೋಟ್ಗಳನ್ನು ಬಿಟ್ಕೊಡ್ಲಿಲ್ಲ ರಘು. ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈ ಓವರ್ನ ಅಂತಿಮ ಚೆಂಡಿಗಾಗಿ ಪಂಚ ಓವರ್ನ ಅಂತಿಮ ಚೆಂಡು. ಸಂದತೆ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ರೀಸನ್ ಅಲ್ಲಿ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ನವೀನ್ ವಿಕೆಟ್ ಪತನವಾಗ್ತಾ ಇದೆ. ಹೇಮಂತ್ ಒಳ್ಳೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇದರೊಟ್ಟಿಗೆ ಮುಕ್ತಾಯ ಕಂಡ 5 ಓವರ್ಗಳ ತರುವಾಯ ಫ್ರೀ ಕ್ರಿಕೆಟರ್ಸ್ ತಂಡದ ಮೊತ್ತ 37, 4 ವಿಕೆಟ್ ನಷ್ಟಕ್ಕೆ. ಇದೇ ಅಕ್ಟೋಬರ್ ಡಿಜೆ 1 ನಿಮಿಷ. ಇದೇ ಅಕ್ಟೋಬರ್ ನವೆಂಬರ್ ಮಂತ್ನಲ್ಲಿ MNCL ಮಾದನಾಯಕನಹಳ್ಳಿ ನಗರಸಭೆ ಚಾಂಪಿಯನ್ಸ್ ಲೀಗ್ ಆಯೋಜನೆಗೊಳಿಸ್ತಾ ಇದ್ದಾರೆ. ಆಯೋಜಕರಾದಂತಹ ಜಗದೀಶ್ ಗೌಡ, ನಿತೀಶ್ ಗೌಡ, ಲಕ್ಷ್ಮೀಕಾಂತ್ ಗೌಡ ಅವರನ್ನು ಸಂಪರ್ಕಿಸಬೇಕು. ಧನ್ಯವಾದ ಡಿಜೆ. ರಾತ್ರಿ ಆಗ್ತಾ ಇದೆ, ಚಿಮ್ಮು ಚಿಮ್ಮು ಚಳಿ ಎಲ್ಲ, ಇದು ಬೇಸಿಗೆ ಆದ್ರೂ ಕೂಡ ನಿಮ್ಮ ಸಾಂಗ್ ಕೂಡ ಚೆನ್ನಾಗಿ ಸಮಯಕ್ಕೆ ತಕ್ಕಾಗಿ ಸಾಂಗ್ ಅನ್ನ ಪ್ಲೇ ಮಾಡ್ತಾ ಇದ್ದೀರಾ. ಡಿಜೆ ನಿಮಗೆ ವಂದಿಸ್ಕೊಳ್ತಾ ಇದ್ದೀವಿ. ಕಿರಣ್ ಸೌಂಡ್ಸ್ ಡಿಜೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ತೆರೆ ಹಿಂದಿನ ತಂತ್ರಜ್ಞರು, ನಮ್ಮ ಲೈಟ್ ಇಂಜಿನಿಯರ್ಸ್, ಸೌಂಡ್ ಇಂಜಿನಿಯರ್ಸ್ ಎಲ್ಲರೂ ಕೂಡ ಧನ್ಯವಾದ. ಬೌಲಿಂಗ್ ನಲ್ಲಿ ಮಂಜುನಾಥ್ ಇವರನ್ನು ಪರಿಚಯಿಸ್ತಾ ಇದ್ದಾರೆ. ಮಂಜುನಾಥ್ ಹೊಸ ಎಸೆತಗಾರ, ಬುಲೆಟ್ ವಾರಿಯರ್ಸ್ ನ ವಾರಿಯರ್. ಅಲ್ಲಿ ಮಂಜುನಾಥ್ ಅವರು ಸಮಯ ತಗೋತಾ ಇದ್ದಾರೆ, ಬಹಳ ಸಮಯ ತಗೋತಾ ಇದ್ದಾರೆ. ಸಮಯ 25 ನಿಮಿಷ 26 ಸೆಕೆಂಡ್ಗಳು.
ಮಂಜುನಾಥ್ ಟು ವಿಶ್ವ. ಓ, ಇಲ್ಲಿ ಬಹಳ ಹೊತ್ತು ಸಮಯವನ್ನು ತೆಗೆದುಕೊಂಡಿದ್ರು. ಕ್ಲೀನ್ ಬೋಲ್ಡ್ ವಿಶ್ವ. ಹೋದರೆ ಆಘಾತ ಆಗ್ತಾ ಇದೆ. ಮಂಜುನಾಥ್ ನೇರ ಗೂಟಕ್ಕೆ ಮೋತಿಟ್ಟಂತ ಚೆಂಡು ಹೋದರೆ ಆಘಾತ. ಧನ್ಯವಾದ ಡಿಜೆ. ಹೊಸ ಬ್ಯಾಟ್ಸ್ಮನ್ ವೆಂಕಟೇಶ್ ಅವರು ಅಂಕಣಿಗೆ ಭರವಸೆಯನ್ನು ಕಂಡುಕೊಳ್ತಾರೆ. ಸ್ಟ್ರೈಕಿಂಗ್ ಎಂಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹಿಂದಿನ ಎಸೆತದಲ್ಲಿ ವಿಕೆಟ್ ಬೌಲಿಂಗ್ ಅನ್ನು ಮಾಡಿರುವಂತಹ ಮಂಜುನಾಥ್. ಸುಂದರ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಒಂಟಿ ಓಟವನ್ನು ಗಳಿಸಿಕೊಂಡಿದ್ದಾರೆ. ಖಾತೆಯನ್ನು ಆರಂಭಿಸಿಕೊಂಡ್ರು ವೆಂಕಟೇಶ್ ಅವರು. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತಲಿಗೆ ಏರಿಕೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 38, 38. ಬಲ್ವಾಗಿ ಹೊಡೆಯುವಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ರೀಜನ್ ಅಲ್ಲಿ ರಘು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ಉದರಿ ಆಘಾತ ಆಗ್ತಾ ಇದೆ. ಮಂಜುನಾಥ್ ಈ ಓವರ್ ನಲ್ಲಿ ಕಮಾಲ್ ಬೌಲಿಂಗ್. ಮತ್ತೊಂದು ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಯುವ ಯೋಗಿ ಎಸೆತಗಾರ. ಧನ್ಯವಾದ ಡಿಜೆ, ಧನ್ಯವಾದ ಡಿಜೆ. ಈ ಓವರ್ನಲ್ಲಿ 2 ವಿಕೆಟ್ ಅನ್ನು ಪಡ್ಕೊಂಡಿರೋ ಮಂಜುನಾಥ್. ಹೊಸ ದಾಂಡಿಗ ಕಿರಣ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಒಳ್ಳೆ ಬ್ಯಾಟಿಂಗ್ ಇದು. ಗಲ್ಲಿ ರೀಜನ್ ಅಲ್ಲಿ ಚೆಂಡನ್ನು ದಂಡಿಸಿದ್ರು. ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. 6ನೇ ವಿಕೆಟ್ ಪತನವಾಗಿದೆ. ಕೇವಲ 39 ಓಟುಗಳಲ್ಲಿ 26 ಎಸೆತಗಳ ಮುಂದೆ 68 ಓಟುಗಳ ಅವಶ್ಯಕತೆ. ಸರಾಸರಿ ಪ್ರತಿ ಓವರ್ಗೆ 16 ಓಟುಗಳ ಅವಶ್ಯಕತೆ ಇದೆ. ಯೋಜನೆಗಳನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಶ್ರೀ ಕ್ರಿಕೆಟರ್ಸ್ ನಿಂತು ಆಡಬೇಕಾಗತ್ತೆ. ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಬೇಕಾಗತ್ತೆ. ಓ, ಯಾರ್ಕರ್ ಲೆಂತ್ ಡೆಲಿವರಿ ವೈಡ್ ಎನ್ನುವಂತ ಸೂಚನೆ. ನಿರ್ಣಾಯಕರಾದಂತಹ ನಾಗೇಂದ್ರ ನೇರ ನಿರ್ಣಾಯಕರಾಗಿ ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಪ್ರಕಾಶ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಚೇತನ್ ಜಿಕೆ ಪ್ರೆಸೆಂಟ್ಸ್ ಲಕ್ಷ್ಮೀಪುರ ಪಂಚಾಯತ್ ಲೀಗ್ T10 ಕ್ರೀಡಾಕೂಟ ವೀಕ್ಷಣೆ ಮಾಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸುಂದರ ಚೆಂಡು. ಲಾಂಗ್ ಆಫ್ ನಲ್ಲಿ ಚೆಂಡನ್ನು ದಂಡಿಸಿ ಅವಳಿ ಓಟವನ್ನು ಪೂರೈಸಿಕೊಂಡ್ರು. ಅವಳಿ ಓಟ ಪೂರೈಕೆಯೊಂದಿಗೆ ತಂಡದ ಮೊತ್ತ 42, 42. ಈ ಓವರ್ನ ಅಂತಿಮ ಚೆಂಡಿಗಾಗಿ ಮಂಜುನಾಥ್ 5 ಓಟುಗಳನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಮಂಜುನಾಥ್ ಇಲ್ಲಿ ಒಳ್ಳೆ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸುಂದರ ಚೆಂಡು ಕವರ್ಸ್ ಮೇಲೆ ಆಡಿದ್ರೆ ಒಂಟಿ ಓಟ ಪ್ರಯತ್ನ. ಒಂಟಿ ಓಟ ಪೂರೈಕೆಯೊಂದಿಗೆ ತಂಡದ ಮೊತ್ತ 43.
ಬೌಲಿಂಗ್ ನಲ್ಲಿ ಹೇಮಂತ್ ಇವರನ್ನ ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ವೆಂಕಟೇಶ್. ಹೇಮಂತ್ ವೆಂಕಟೇಶ್. ಬಾಲ್ ಟಾಸ್ ಎಸೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ವಿಡಾನ್ನ ಮೇಲೆ ಚೆಂಡನ್ನ ದಂಡಿಸಿದ್ರು ವೆಂಕಟೇಶ್. ಒಂಟಿ ಓಟವನ್ನು ಗಳಿಸಿಕೊಂಡ್ರು. ಒಂಟಿ ಓಟ ಪೂರೈಕೆಯೊಂದಿಗೆ ತಂಡದ ಮೊತ್ತ 44 ಓಟುಗಳು. ಅಂತಿಮ 23 ಎಸೆತ 63 ಓಟುಗಳ ಅವಶ್ಯಕತೆ. 23ಕ್ಕೆ 63. ಬಹುಶಃ 16 ಓಟ್ಗಳ ಅವಶ್ಯಕತೆ ಇದೆ ಪ್ರತಿ ಓವರ್ಗೆ. ಪ್ರತಿ ಓವರ್ನಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡ್ರಿ ಅವಶ್ಯಕತೆಯನ್ನು ಮಾಡಿಕೊಂಡ್ರೆ ಈಗಲೂ ಕೂಡ ಪಂದ್ಯಾಟ ಶ್ರೀ ಕ್ರಿಕೆಟರ್ಸ್ ಗೆಲ್ಲಬಹುದಾಗಿದೆ. ಕಾದು ನೋಡಬೇಕಿದೆ ವೆಂಕಟೇಶ್ ಕಿರಣ್ ಜೋಡಿ ಯಾವ ರೀತಿ ಮೋಡಿಯನ್ನು ಮಾಡುತ್ತೆ, ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡುತ್ತಾ ಕಾದು ನೋಡಬೇಕಿದೆ. ಮತ್ತೊಮ್ಮೆ ಹೇಮಂತ್ ಟು ಕಿರಣ್. ಫೀಲ್ಡ್ ಪ್ಲೇಸ್ಮೆಂಟ್ ಅನ್ನ ಗಮನಿಸಿಕೊಳ್ತಾ ಇದ್ದಾರೆ ಕಿರಣ್ ಅವರು. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿತ್ತು. ಎಕ್ಸ್ಟ್ರಾ ಕವರ್ಸ್ ನ ಮೇಲೆ ಅವಳಿ ಓಟದ ಪ್ರಯತ್ನ ನೇರ ಗುರಿ ಸಾಗಿದ್ರೆ ಆಘಾತ ಆಗ್ತಾ ಇತ್ತು. ಅವಳಿ ಓಟದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. 2 runs added to total. Total is now 46 for 6. 46 ಓಟಗಳು. ಅಂತಿಮ 22 ಎಸೆತ 61 ಓಟಗಳ ಅವಶ್ಯಕತೆ. 22 balls 61 runs required. ಪ್ಯಾಡ್ ಮೇಲೆ ಪರ್ಕೊಂಡ್ರು. ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಚೆಂಡನ್ನ ದಂಡಿಸುವಂತ ಪ್ರಯತ್ನ ಕಿರಣ್ ಅವರು ಇರಾದೆ ಇತ್ತು. ಚೆಂಡನ್ನ ದಂಡಿಸುವಲ್ಲಿ ವಿಫಲರಾಗಿದ್ದಾರೆ. ಡಾಟೆಡ್ ಡೆಲಿವರಿ. ಹೇಮಂತ್ ವಿಕೆಟ್ ಟು ವಿಕೆಟ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನೇರ ಬೌಲಿಂಗ್ ವೇರಿಯೇಷನ್ಸ್ ಕೂಡ ತರ್ತಾ ಇದ್ದಾರೆ ಯುವ ಎಸೆತಗಾರ ಹೇಮಂತ್. ಚತುರ್ಥ ಚೆಂಡಿಗಾಗಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ. ಶಾರ್ಟ್ ಆಗಿ ಬಿದ್ದ ಚೆಂಡನ್ನ ಗುರುತಿಸುವಲ್ಲಿ ಪರಾಗಿದೆ. ವೈಡ್ ಬಾಲ್ ಎನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ವೈಡ್ ಬಾಲ್ ಮುಖ್ಯವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಕಂಡುಕೊಳ್ತಾ ತಂಡದ ಮೊತ್ತ 47 ಓಟಗಳು. 47 ರನ್ಸ್. ಸುಂದರ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈ. ಓ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 48 ಕ್ರಮಿಸ್ತಾ ಇದೆ. ಅಂತಿಮ 20 ಎಸೆತ 59 ಓಟಗಳ ಅವಶ್ಯಕತೆ. $20 balls 59 runs required. ಬಲವಾಗಿ ಹೊಡೆಯುವಂತಹ ಪ್ರಯತ್ನ ಅದೃಷ್ಟ ಆಗಿದೆ ಬ್ಯಾಟ್ಸ್ಮನ್ಗೆ ವೆಂಕಟೇಶ್ಗೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 19 balls 59 runs required. ಪ್ಲಾನ್ ಮಾಡ್ಕೋಬಹುದು ಬ್ಯಾಟ್ಸ್ಮನ್ಸ್. ಪ್ರತಿ ಓವರ್ಗೆ ಬೌಂಡ್ರಿ ಸಿಕ್ಸ್ ಅನ್ನು ದಾಖಲಿಸುವಂತಹ ಪ್ರಯತ್ನ ಮಾಡಬಹುದು. ಇತ್ತ ಬಲವಾದಂತಹ ಮನವಿ ಇದೆ. ಯಾವುದೇ ಆಘಾತ ಇಲ್ಲ. ಮುಕ್ತಾಯ ಕಂಡ 7 ಓವರ್ಗಳ ತರುವಾಯ ತಂಡದ ಮೊತ್ತ 48. 6 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಎಸೆತಗಳ ಮುಂದೆ 59 ಓಟುಗಳ ಅವಶ್ಯಕತೆ. 18ಕ್ಕೆ 59. ಬ್ಯಾಟಿಂಗ್ ಪವರ್ ಪ್ಲೇ ಸೂಚನೆ ಆಗ್ತಾ ಇದೆ. ಅಂಪೈರ್ ಬ್ಯಾಟಿಂಗ್ ಪವರ್ ಪ್ಲೇ ಎನ್ನುವಂತ ಸೂಚನೆ ರವಾನಿಸಿದ್ರು. ಬೌಲಿಂಗ್ ಅಲ್ಲಿ ಆದರ್ಶ್ ಗೌಡ ಪರಿಚಯಿಸಿಕೊಳ್ತಾ ಇದ್ದಾರೆ. ಆಲ್ ರೌಂಡರ್ ಪ್ರದರ್ಶನ. ಒಂದು ವಿಕೆಟ್ ಕೂಡ ಪಡ್ಕೊಂಡು 56 ಓಟುಗಳನ್ನು ಗಳಿಸಿಕೊಂಡ್ರು ಈ ಪಂದ್ಯದಲ್ಲಿ. ಸುಂದರ ಚೆಂಡು. ಎಲ್ಲಿ ನಿರ್ಣಾಯಕರು ಟಿವಿ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಟಿವಿ ಅಂಪೈರ್ ಮೊರೆ ಹೋಗಿದ್ದಾರೆ. ಶ್ರೀ ಕ್ರಿಕೆಟರ್ಸ್ ವರ್ಸಸ್ ಬುಲೆಟ್ ವಾರಿಯರ್ಸ್ ನಡುವಣ ಸಾಗ್ತಾ ಇರುವಂತಹ ಪಂದ್ಯಾಟ.
ಸರ್ ಟೈಮರ್ ಆಫ್ ಮಾಡಿ ಸರ್. ನಿರ್ಣಾಯಕರ ಸೂಚನೆ ಬರುವವರು ಕೂಡ ವೈಟಿಂಗ್ ಅಲ್ಲಿ ಇದ್ದಾರೆ. ನಿರ್ಣಾಯಕರು ಟಿವಿ ಅಂಪೈರ್ ಔಟ್ ಎನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ರವಿ. ಧನ್ಯವಾದ ಡಿಜೆ, ಧನ್ಯವಾದ ಡಿಜೆ. ಆದರ್ಶ್ ಫೀಲ್ಡ್ ಪೇಸ್ಮೆಂಟ್ ಅಲ್ಲಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಹೊಸ ಬ್ಯಾಟ್ಸ್ಮನ್ ರವಿ ವರ್ಮಾ. ಔಟರ್ ಎಡ್ಜ್ ಆಗಿತ್ತು. ಖಾಲಿ ರೀಜನಲ್ ಚೆಂಡನ್ನ ದಂಡಿಸಿ 1 ಓಟವನ್ನು ಗಳಿಸಿಕೊಂಡ್ರು ರವಿ ವರ್ಮಾ. 1 ಓಟ ಸೇರ್ಪಡೆ. ತಂಡದ ಮೊತ್ತ 49 ಓಟಗಳು, 49 ರನ್ಸ್. ಇಲ್ಲಿ ಘೋಷಣೆ ಬರ್ತಾ ಇದೆ. ರವಿ ಅವರು ಸಿಕ್ಸರ್ ಅನ್ನು ದಾಖಲಿಸಿದ್ರೆ 2,000 ರೂಪಾಯಿಗಳ ಘೋಷಣೆ. 3,000 ರೂಪಾಯಿಗಳ ಘೋಷಣೆ ಸಿಕ್ಸರ್ಗೆ. ಫೈನ್ ಲೆಗ್ ರೀಜನಲ್ ಚೆಂಡನ್ನು ದಂಡಿಸಿದ್ದಾರೆ. 1 ಓಟದ ಪ್ರಯತ್ನ, 1 ಓಟ ಪೂರೈಕೆ. ನೋ ಬಾಲ್. ಸರ್ ಇಲ್ಲಿ ಈ ಕಡೆ ಬನ್ನಿ ಸರ್. ಹಲೋ ಪೋತ್ರ ಸರ್, ನಮಗೆ ವಿವಿ ಇಲ್ಲ ಸರ್, ದಯಮಾಡಿ ಆ ಕಡೆ ಹೋಗಿ. ಪೋತ್ರ ಅವರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಗಣೇಶ್ ಪೋತ್ರ ಬಲ್ವಾಗಿ ಹೊಡೆಯುವಂತ ಪ್ರಯತ್ನ, ಕ್ಷಣ ಕಾಲ ಗಾಳಿಯಲ್ಲಿತ್ತು, ನೋ ಬಾಲ್ ಇತ್ತು, ರನ್ ಔಟ್. ಇದು ಕ್ರಿಕೆಟ್. ಗಮನಿಸ್ಕೊಂಡ್ರು, ಕ್ಯಾಚ್ ಅನ್ನ ಪಡ್ಕೊಂಡ್ರು, ರನ್ ಅನ್ನ ಕದಿಯುವಂತಹ ಪ್ರಯತ್ನದಲ್ಲಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ರನ್ ಔಟ್. ವೆಂಕಟೇಶ್ ನಿರ್ಗಮಿಸ್ತಾ ಇದ್ದಾರೆ. ಗುಡ್ ಪೀಸ್ ಆಫ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. ಹೊಸ ಬ್ಯಾಟ್ಸ್ಮನ್ ಮಂಜೇಶ್. 8ನೇ ವಿಕೆಟ್ ಪತನವಾಗಿದೆ. ತಂಡದ ಮೊತ್ತ 51. ನಿಧಾನಗತಿಯ ಚೆಂಡು, ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಕವರ್ಸ್ನ ಮೇಲೆ ಚೆಂಡನ್ನು ದಂಡಿಸಿದ್ರು ರವಿ ವರ್ಮಾ. 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 52. ಮತ್ತೊಮ್ಮೆ ನಿಧಾನಗತಿಯ ಚೆಂಡನ್ನು ದಂಡಿಸಿದ್ರು. ಶಾರ್ಟ್ ಪಾಯಿಂಟ್ ಲೆಗ್ ದಲ್ಲಿ ಚೆಂಡನ್ನು ದಂಡಿಸಿ 1 ಓಟವನ್ನ ಗಳಿಸಿಕೊಂಡು ಮುಕ್ತಾಯ ಕಂಡ 8 ಓವರ್ಗಳ ತರುವಾಯ ತಂಡದ ಮೊತ್ತ 53 ಓಟಗಳು, 8 ವಿಕೆಟ್ ನಷ್ಟಕ್ಕೆ. 12 ಎಸೆತ, 54 ಓಟಗಳ ಅವಶ್ಯಕತೆ. 12 balls, 54 runs required. ಸಮಯ 39 ನಿಮಿಷ 48 ಸೆಕೆಂಡ್ಗಳು. ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ ರಘುವರು ಪ್ರವೀಣ್, ಮಾಲೀಕರು ಪ್ರವೀಣ್ ಅವರಿಂದ 3,000 ರೂಪಾಯಿ ಘೋಷಣೆ ಯುವ ಆಟಗಾರನಿಗೆ. ಹ್ಯಾಟ್ರಿಕ್ ವಿಕೆಟ್ಗೆ 3,000. ಬೌಲರ್ಸ್ ಬ್ಯಾಕ್ ಡ್ರೈವ್. 1 ಓಟ, ಕೇವಲ 2 ವಿಕೆಟ್ಗಳಷ್ಟೇ ಇದೆ. ಹ್ಯಾಟ್ರಿಕ್ ವಿಕೆಟ್ ಆಗೋದಿಲ್ಲ. 8ನೇ ವಿಕೆಟ್ ಪತನವಾಗಿದೆ. 2 ವಿಕೆಟ್, 3,000 ಪ್ರವೀಣ್ ಅವರಿಂದ.
ಬ್ಯಾಕ್ ಟು ಬ್ಯಾಕ್. ರವಿ ವರ್ಮಾ ಸಿಕ್ಸರ್ಗೆ 3,000. ಓ, ಇಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ ಆಗುತ್ತಾ? ಕಾದ್ ನೋಡ್ಬೇಕಿದೆ. ನೋ ಬಾಲ್ ಸೂಚನೆ. ನೋ ಬಾಲ್ ಸೂಚನೆ. ಒಂದು ಉಚಿತ ಓಟ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಓ, ಸುಂದರ್ ಚೆಂಡು ಓಟ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ರಘು ಡಾಟೆಡ್ ಡೆಲಿವರಿ. ರಘು ಯುವ ಎಸೆತಗಾರ ಓಟ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ಭರವಸೆಯ ಬೌಲರ್, ಬುಲೆಟ್ ವಾರಿಯರ್ನ ವಾರಿಯರ್. ಓ, ಸುಂದರ್ ಚೆಂಡು ಬಿರ್ಸಾಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ರವಿ ವರ್ಮಾ ಯಶಸ್ವಿ ಆಗ್ತಾ ಇಲ್ಲ. ಮಾರಕ ಜಾದೂಗಾರ ಬೌಲರ್, ಕಮಾಲ್ ಬೌಲರ್, ಓಟ ಬಿಡ್ತಾ ಇಲ್ಲ. ಚರ್ಚೆ ಸಾಗ್ತಾ ಇದೆ. ಫೀಲ್ಡ್ ಪ್ಲೇಸ್ಮೆಂಟ್ ಅಂತೂ ಕೂಡ ಬದಲಾಯಿಸ್ತಾ ಇದ್ರಿ ಆದರ್ಶ್ ಗೌಡ. ಫೋಲ್ಟಾಸ್ ಎಸೆತ ಸ್ಕ್ವೇರ್ ಲೆಗ್ ರೀಜನಲ್ ಚೆಂಡನ್ನು ದಂಡಿಸಿದ್ರು. ಒಂಟಿ ಓಟವನ್ನು ಗಳಿಸ್ಕೊಂಡ್ರು. ಅಲ್ಲಿ ಕ್ಷೇತ್ರ ಪಾಲಕನ ವೈಫಲ್ಯ. ಅಂಪೈರ್ 2 runs. Okay, thank you. 2 runs added to total. Total is now 58 for 8 wicket. ಸುಂದರ್ ಚೆಂಡು ಬರವಾಗಿ ಹೊಡೆಯುವಂತ ಪ್ರಯತ್ನ. ಮಿಡ್ ವಿಕೆಟ್ ರೀಜನಲ್ಲಿ ಚೆಂಡನ್ನು ದಂಡಿಸಿದ್ರು. ಒಂಟಿ ಓಟವನ್ನು ಗಳಿಸಿಕೊಟ್ರು. ಒಂಟಿ ಓಟದೊಂದಿಗೆ ತಂಡದ ಮೊತ್ತ 59, 59 runs. ವೋಲ್ಟಾಸ್ ಎಸೆತ ಮತ್ತೊಮ್ಮೆ ಮಿಡ್ ವಿಕೆಟ್ ರೀಜನಲ್ ಚೆಂಡನ್ನು ದಂಡಿಸಿ ಒಂಟಿ ಓಟ ಕದಿಯುವಂತ ಪ್ರಯತ್ನದಲ್ಲಿ ಯಶಸ್ವಿ. ಇಬ್ಬರು ಕ್ಷೇತ್ರ ಪಾಲಕರ ನಡುವೆ ಚೆಂಡು. ಒಂಟಿ ಓಟಕ್ಕೆ ಸೀಮಿತಗೊಳಿಸಿದರೆ ಚುರುಕಿನ ಕ್ಷೇತ್ರ ರಕ್ಷಣೆ. ಮುಕ್ತಾಯ ಕಂಡ 9 ಓವರ್ಗಳ ತರುವಾಯ ತಂಡದ ಮೊತ್ತ 59, ಕ್ಷಮಿಸಿ 60. ತಂಡದ ಮೊತ್ತ 60. 6 ಎಸೆತಗಳ ಮುಂದೆ 47 ಓಟಗಳ ಅವಶ್ಯಕತೆ. 6 balls, 47 runs required. ಬೌಲಿಂಗ್ ನಲ್ಲಿ ಬದಲಾವಣೆ. ಮಂಜುನಾಥ್ ಇವರನ್ನು ಪರಿಚಯಿಸ್ತಾ ಇದ್ದಾರೆ. ಮಂಜುನಾಥ್ ಅವರು ಅಂತಿಮ ಓವರ್ಗಾಗಿ. ಸ್ಟ್ರೈಕ್ ನಲ್ಲಿ ರವಿ ವರ್ಮಾ. ಓ, ಫೌಲ್ ಡೆಲಿವರಿ ಚೆನ್ನಾಗಿ ದಂಡಿಸಿದ್ರು. ಮಿಡ್ ವಿಕೆಟ್ ರೀಜನಲ್ ಚೆಂಡನ್ನು ದಂಡಿಸಿ ರವಿ ವರ್ಮಾ ಅವಳಿ ಓಟದ ಪ್ರಯತ್ನದಲ್ಲಿ ಇದ್ದಾರೆ. ಅವಳಿ ಓಟನ ಪಡ್ಕೊಳ್ಳಿಲ್ಲ. ಒಂಟಿ ಓಟಕ್ಕೆ ಕಡಿತಗೊಳಿಸಿದರೆ. ಒಂಟಿ ಓಟ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 61, 61 runs. ಚೇತನ್ ಜಿಕೆ ಪ್ರೆಸೆನ್ಸ್ LPL 2023 ವೀಕ್ಷಣೆ ಮಾಡ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಮ್ಮೆ ವಿಕೆಟ್ನ ಹಿಂಬದಿಯಲ್ಲಿ ಚೆಂಡು ಧಾವಿಸ್ತು. ಅಪಾಯಕಾರಿ ಒಂಟಿ ಓಟ. 1 run added to total. Total is now 62. ಓ, ಮತ್ತೊಮ್ಮೆ ಹಿಡಿದು ಹೊಡೆಯುವಂತ ಪ್ರಯತ್ನ. ಸುಂದರ್ ಚೆಂಡು ಒತ್ತಡ ತರ್ತಾ ಇದ್ದಾರೆ ಮಂಜುನಾಥ್. ರವಿ ವರ್ಮನ ಮೇಲೆ ಒತ್ತಡ. ಈ ಓವರ್ನ 4ನೇ ಚೆಂಡಿಗಾಗಿ ಚತುರ್ಥ ಎಸೆತ. ಮಂಜುನಾಥ್ ಟು ರವಿ ವರ್ಮಾ. ಫುಲ್ ಟಾಸ್ ಎಸೆತ, ಕ್ಲೀನ್ ಬಾಲ್. ವಿಕೆಟ್ ಆಘಾತ. 9ನೇ ವಿಕೆಟ್ ಪತನವಾಗ್ತಾ ಇದೆ. ಮಂಜುನಾಥ್ 3ನೇ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಈ ಇನ್ನಿಂಗ್ಸ್ ನಲ್ಲಿ. 8 ಓಟ್ಗಳನ್ನ ಬಿಟ್ಕೊಟ್ಟು ಹೊಸ ಬ್ಯಾಟ್ಸ್ಮನ್ ಲಭಾ.
balls remaining in this innings. 45ರ ಗುರಿ. ಮಂಜುನಾಥ್ ಇಲ್ಲಿ ಯಶಸ್ವಿ ಬೌಲರ್. ಹಿಂದಿನ ಎಸೆತದಲ್ಲಿ ವಿಕೆಟ್ ಅನ್ನು ಪಡ್ಕೊಂಡಿದ್ರೆ ಲಾಸ್ಟ್ ವಿಕೆಟ್. ಈ ಪಂದ್ಯಾಕೂಟದ ವೀಕ್ಷಣೆಗಾಗಿ ಶಾರದಾಂಬ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು, ನಮ್ಮ ಕ್ರೀಡಾಕೂಟದ ರೂವಾರಿಗಳು ಚೇತನ್ ಜಿಕೆ ಇವರ ಮಾತೃಶ್ರೀವರು ಶ್ರೀಮತಿ ಶಾರದಾಂಬ ಕೃಷ್ಣಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಕ್ರೀಡಾಂಗಣಕ್ಕೆ. ಶ್ರೀಮತಿ ಶಾರದಾಂಬ ಕೃಷ್ಣಪ್ಪ ಅವರು ಚೇತನ್ ಜಿಕೆ ಇವರ ಮಾತೃಶ್ರೀಯವರು ಪಂದ್ಯಾಕೂಟದ ವೀಕ್ಷಣೆಗಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ, ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ವಿ ಕ್ರೀಡಾಕೂಟದ ಪರವಾಗಿ. ಇದರೊಟ್ಟಿಗೆ ಮುಕ್ತಾಯ 42 ಓಟ್ಗಳ ಬೃಹತ್ ಮೊತ್ತದ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ ಬುಲೆಟ್ ವಾರಿಯರ್ಸ್. ಮುಕ್ತಾಯ ಕಂಡ ಪಂದ್ಯಾಟ ಶ್ರೀ ಕ್ರಿಕೆಟರ್ಸ್ ವರ್ಸಸ್ ಬುಲೆಟ್ ವಾರಿಯರ್ಸ್ ನಡುವಣ ಸಾಗದಂತ ಪಂದ್ಯಾಟದಲ್ಲಿ ಶ್ರೀ ಕ್ರಿಕೆಟರ್ಸ್ ನ ವಿರುದ್ಧವಾಗಿ ಬುಲೆಟ್ ವಾರಿಯರ್ಸ್ 42 ಓಟ್ಗಳಿಂದ ಬೃಹತ್ ಮೊತ್ತವನ್ನ ಜಯಶೀಲಾಗಿ ಹೊರಹೊಮ್ಮಿದೆ. ಅಭಿನಂದನೆಗಳು. ಮುಕ್ತಾಯ ಕಂಡ ಪಂದ್ಯಾಟ ಶ್ರೀ ಕ್ರಿಕೆಟರ್ಸ್ ವರ್ಸಸ್ ಬುಲೆಟ್ ವಾರಿಯರ್ಸ್ ನ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಬುಲೆಟ್ ವಾರಿಯರ್ಸ್ ನ ಫಾರಿನ್ ಪ್ಲೇಯರ್ ಆದರ್ಶ್ ಗೌಡ 56 ಓಟಗಳು ಜೊತೆಗೆ 2 ವಿಕೆಟ್ ಗಳನ್ನ ಪಡ್ಕೊಂಡಿದ್ದಾರೆ. ನಮ್ಮ ಪ್ರಮುಖ ವೇದಿಕೆ ಹತ್ರ ಧಾವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಪಂದ್ಯಾಕೂಟದ ವೀಕ್ಷಣೆಗಾಗಿ ಚೇತನ್ ಜಿಕೆ ಇವರ ಮಾತೃಶ್ರೀಯವರು ಶ್ರೀಮತಿ ಶಾರದಾಂಬ ಕೃಷ್ಣಪ್ಪ ಅವರು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಆಗಮಿಸಿದರೆ ಅವರಿಗೆ ಜೋರಾದ ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ಶಾರದಾಂಬ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು ಕೂಡ ಅವರ ಜೊತೆಗೆ ಶ್ರೀಯುತ ಕೃಷ್ಣಪ್ಪ ಸರ್ ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಜೆ ಕ್ರಿಕೆಟರ್ಸ್ ವರ್ಸಸ್ JBC. ಜೆ ಕ್ರಿಕೆಟರ್ಸ್ ಟಾಸ್ ಅನ್ನ ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ JBC ತಾವುಗಳು ಅಂಕಣಕ್ಕೆ ಪ್ರವೇಶನ ಕಂಡುಕೊಳ್ಬೇಕು. ನಾಗರಾಜ್ ಸಿಂಹನ ಡಗ್ಔಟನ್ನ ತೆರವು ಮಾಡಿಕೊಡಿ. ರಘುನಾಥ್ ಕಬಡ್ಡಿ ಡಗ್ಔಟನ್ನ ತೆರವು ಮಾಡಿಕೊಡಿ ಶೀಘ್ರಗತಿಯಲ್ಲಿ. ಬುಲೆಟ್ ವಾರಿಯರ್ಸ್ ನ ಸರ್ವ ಸದಸ್ಯರು ನಮ್ಮ ಪ್ರಮುಖ ವೇದಿಕೆ ಹತ್ರ ಬರ್ಮಾಡ್ಕೊಳ್ಬೇಕು. ಮುಕ್ತಾಯ ಕಂಡ ಶ್ರೀ ಕ್ರಿಕೆಟರ್ಸ್ ವರ್ಸಸ್ ಬುಲೆಟ್ ವಾರಿಯರ್ಸ್ ನಡುವಣ ಸಾಗದಂತ ಪಂದ್ಯಾಟದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆದರ್ಶ್ ಗೌಡ. ವೈಯಕ್ತಿಕ 56 ಓಟುಗಳನ್ನು ಗಳಿಸಿಕೊಂಡು ಬೌಲಿಂಗ್ ನಲ್ಲಿ 2 ವಿಕೆಟ್ ಗಳನ್ನು ಪಡ್ಕೊಂಡಿರುವಂತಹ ಆಟಗಾರ ಪಂದ್ಯ ಪುರುಷೋತ್ತಮ ಆದರ್ಶ್ ಗೌಡ ನಮ್ಮ ಪ್ರಮುಖ ವೇದಿಕೆ ಹತ್ರ ಧಾವಿಸಬೇಕು. ಆದರ್ಶಿಗೂ ಬಹುಶಃ ಸೈಕಲ್ಗೆ ಅವಿನಾಭಾವ ಸಂಬಂಧ ಇದೆ. ನಿರಂತರವಾಗಿ ಆದರ್ಶ್ ಗೌಡ್ರು ತಮ್ಮ ಫಾರ್ಮ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಹಿಂದಿನ ಒಂದು ಪಂದ್ಯ ಕಾಶಿ ಕೂಡ ಸತತ 3 ಬಾರಿ ಸೈಕಲ್ ಅನ್ನು ಪಡ್ಕೊಂಡು ಅತ್ಯುತ್ತಮ ಆಟವನ್ನು ಮುಂದುವರಿಸಿದಂತ ಆಟಗಾರ ಕೂಡ. ಸರ್ ಇಲ್ಲಿ ಬನ್ನಿ ಸರ್.
ಅಣ್ಣ, DJ ಆಫ್ ಮಾಡಿ, ಒಂದ್ ನಿಮಿಷ. ಡಿಜೆ ಪ್ಲೀಸ್. DJ ಆಫ್ ಮಾಡಿ. ನಮ್ಮ ಪ್ರಮುಖ ವೇದಿಕೆ ಮೇಲೆ ಶಾರದಾಂಬ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು ಶ್ರೀಮತಿ ಶಾರದಾಂಬ ಕೃಷ್ಣಪ್ಪ ಅವರು ಹಾಗೂ ಕೃಷ್ಣಪ್ಪ ಸರ್ ಇಬ್ರು ಕೂಡ ಇದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಆದರ್ಶ ಅವರಿಗೆ. ಮುಕ್ತಾಯ ಕಂಡ ಪಂದ್ಯಾಟ ಶ್ರೀ ಕ್ರಿಕೆಟರ್ಸ್ ವರ್ಸಸ್ ಬುಲೆಟ್ ವಾರಿಯರ್ಸ್ ನಡುವಣ ಸಾಗದಂತ ಪಂದ್ಯಾಟದಲ್ಲಿ ಆದರ್ಶ್ ಗೌಡ 56 ಓಟ್ಗಳನ್ನು ಗಳಿಸಿಕೊಂಡು 2 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಧನ್ಯವಾದಗಳು ಅಮ್ಮ, ಧನ್ಯವಾದಗಳು ಸರ್. ಆದರ್ಶ್ ಗೌಡ್ರು ಒಂದೆರಡು